ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ. ಪ್ರತಿದಿನ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ನೀವು ಉಚಿತವಾಗಿ ಪಡ್ಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇವತ್ತು ಮಹಾಲಕ್ಷ್ಮಿಯ ಶುಭವಾರ, ಶುಭ ದಿನ, ಶುಕ್ರವಾರ. ಈ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾ ಮಹರ್ಷಿ ಆನಂದ್ ಗುರ್ಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೋಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭ್ಯತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ಚ ನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ ಮನೋಜವಾದಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಸರಸದಳೀಂ ಸರೋಜಹಸ್ತೇದ ಬಲಧರಾಗುಂಶ ಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಘ್ನೆ ಮನೋ ತ್ರಿಭುವನ ಬೋಧಿಗರಿ ಪ್ರಸೀದ ಪಕ್ಷಂ. ಶ್ರೀಂ ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಶ್ರೀಮದ್ ಅನ್ನಪೂರ್ಣಾಂಬಿಕಾಯ ನಮಃ. ಭಗವತಿನ ಪ್ರಾರ್ಥನೆ ಮಾಡ್ತಾ, ವಾರದಲ್ಲಿ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಶುಭದ ಸಂಕೇತ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಒಂದಷ್ಟು ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡುವಂತಹ ಕಾಲ. ಎಲ್ಲಕ್ಕೂ ಸಹಿತ ಒಂದಷ್ಟು ಅನುಷ್ಠಾನಗಳಾಗಲಿ, ಪೂಜೆ ಪುನಸ್ಕಾರಗಳಾಗಲಿ, ಶಾಸ್ತ್ರಬದ್ಧವಾದಂಥ ಅನುಷ್ಠಾನವಾಗಲಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿತನವಾಗಿ ನಗನಗ್ತಾ ಇರತಕ್ಕಂಥದ್ದಾಗಲಿ ಎಲ್ಲವೂ ಹಿಂದೆ ನೋಡ್ತಾ ಇದ್ವಿ. ಆದರೆ ಈಗ ಒಂದೊಂದು ವಾಸ್ತುಗೃಹಗಳಲ್ಲೂ ಸಹಿತ ಅವರು ಇಡ್ತಿರ್ತಕ್ಕಂಥ ಕಣ್ಣೀರು, ಒಂದಷ್ಟು ಸಮಸ್ಯೆಗಳು ಹೊತ್ತಿರತಕ್ಕಂತಹ ಮನಸ್ಸುಗಳು, ಜೊತೆಗೆ ಎಷ್ಟೇ ಎಚ್ಚರಿಕೆಯಾಗಿದ್ದರೂ ಎಲ್ಲೋ ಒಂದು ಕಡೆ ಸ್ವಲ್ಪ ಎಚ್ಚರಿಕೆ ತಪ್ಪಿದಾಗ ಆಗುವಂತಹ ವ್ಯತ್ಯಾಸಗಳು, ಕೋವಿಡ್ ಎಂಬತಕ್ಕಂತಹ ಮಹಾಮಾರಿ ಎಲ್ಲ ಕಡೆ ತಾಂಡವಾಡ್ತಾ ಇರೋದ್ರಿಂದ ಬಹಳ ಎಚ್ಚರಿಕೆಯೇ ಬೇಕಾಗಿದೆ. ಪೂಜೆ ಪುನಸ್ಕಾರ, ಜಪ ತಪ, ಅನುಷ್ಠಾನ, ಯಜ್ಞ ಯಾಗಾದಿಗಳು ಇದೆಲ್ಲದರ ಜೊತೆಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ದೇವಾಲಯಗಳ ದರ್ಶನ ಇಲ್ಲ, ಪೂಜೆ ಪುನಸ್ಕಾರವಿಲ್ಲ, ಜಪ ತಪಗಳಿಲ್ಲ, ಅನುಷ್ಠಾನ ಮಾಡೋದಕ್ಕೂ ಮೂಡಿಲ್ಲ. ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆ. ಎಲ್ಲರ ಸಮಸ್ಯೆ ಹೇಗಾಗಿದೆ ಅಂದರೆ ಕಣ್ಣೆದುರುಗನೆ ಕಾಣ್ತಿರ್ತಕ್ಕಂಥ ಕೆಲವಷ್ಟು ಘಟನೆಗಳನ್ನು ನೋಡಿ, ಕೆಲವಷ್ಟು ಅಚಾತುರ್ಯಗಳನ್ನು ನೋಡಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ವಾಹಿನಿಗಳಲ್ಲಿ, ಸುದ್ದಿ ವಾಹಿನಿಗಳಲ್ಲಿ ನೋಡ್ತಿರ್ತಕ್ಕಂಥ ಒಂದೊಂದು ವಿಚಾರಗಳನ್ನು ತಿಳ್ಕೊಂಡ್ರೆ ಅಬ್ಬಾ ಬೇಡಪ್ಪ ಭಗವಂತ ಈ ಜೀವನ ಅನ್ಸುತ್ತೆ. ಆದರೆ ನಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಸಾಧ್ಯವಾದಷ್ಟು ಭಗವಂತನಲ್ಲಿ ಭಗವತಿಯಲ್ಲಿ ನಾವು ಮೊರೆ ಹೋದರೆ ನಮ್ಮ ಕೊನೆ ಕೈ ಹಿಡಿತಕ್ಕಂಥದ್ದು ಭಗವಂತನಲ್ದಿರ ಮತ್ತಾರೂ ಅಲ್ಲ. ಹಾಗಂತ ನಾವು ನಿರ್ಲಕ್ಷ್ಯತನ ಮಾಡಬಾರದು. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಲೇಬೇಕು. ಸಾಧ್ಯವಾದರೂ
ಇವತ್ತಿನ ದಿವಸ ಸ್ಯಾನಿಟೈಸರ್ಸ್ ಅಂದರೆ ಹಸ್ತವನ್ನು ಶುದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆಹಾರವನ್ನು, ಬಿಸಿ ಪದಾರ್ಥವನ್ನು ಊಟ ಮಾಡತಕ್ಕಂಥದ್ದು, ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಸಾಧ್ಯವಾದಷ್ಟು ಮದುವೆ, ಮುಂಜಿ, ನಾಮಕರಣ ಅಥವಾ ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿರಲಿ, ಯಾವುದೇ ಒಂದು ಶುಭ ಕಾರ್ಯಗಳನ್ನಾದರೂ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡಬೇಕೇ ವಿನಃ ಅದನ್ನು ಅದ್ಧೂರಿಯಾಗಿ ಆಡಂಬರವಾಗಿ ಮಾಡಿ ಇನ್ನೇನೋ ಸಮಸ್ಯೆಗಳನ್ನು ತಂದುಕೊಳ್ಳೋದಕ್ಕಿಂತ ಈಗ ಎಚ್ಚರಿಕೆ ವಹಿಸಬೇಕಾಗಿದೆ. ಕಾರಣ ಕಣ್ಣಿಗೆ ಕಾಣದಿರತಕ್ಕಂತಹ ಈ ಒಂದು ಮಹಾಮಾರಿ ಕಾಯಿಲೆ ಯಾರನ್ನು ಬೇಕಾದರೂ ಮುಟ್ಟಬಹುದು, ಯಾವಾಗ ಬೇಕಾದ್ರೂ ಮುಟ್ಟಬಹುದು, ಎಷ್ಟು ಹೊತ್ತಿಗೆ ಬೇಕಾದರೂ ಮುಟ್ಟಬಹುದು. ಆದರೆ ಆ ಕಾಯಿಲೆ ಅಂತ ಬಂದಾದ ನಂತರ ಆ ಒದ್ದಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಅಬ್ಬಾ, ಯಾವ ಶತ್ರುಗಳಿಗೂ ಬೇಡ. ಕಣ್ಣೆದುರುಗ ನರಳುತ್ತಿರ್ತಕ್ಕಂಥದ್ದನ್ನು ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಕಣ್ಣೆದುರುಗ ಇರ್ತಕ್ಕಂಥವನ್ನ ಈಗಷ್ಟೇ ಮಾತಾಡಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಹೊತ್ತಿಗೆ ಆ ಸಮಸ್ಯೆ ಅಂತ ಶುರುವಾದರೆ, ಸಮಸ್ಯೆ ಶುರುವಾದ ಮೇಲೆ ಕೊನೆಗೆ ಬರ್ತಕ್ಕಂಥ ಸುದ್ದಿಯೇ ಬೇರೆ. ಎಷ್ಟೋ ಸಂಬಂಧಿಕರ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬೊಬ್ಬರನ್ನ ಕಳ್ಕೊಂಡಾಗ ಅಲ್ಲಿರ್ತಕ್ಕಂಥ ಆಕ್ರಂದನ ಅದು ಮುಗಿಲು ಮುಟ್ತಾ ಇದೆ. ಇಂತಹ ಪರಿಸ್ಥಿತಿ ಇದು ಬರೀ ಒಂದು ರಾಜ್ಯಕ್ಕೋ, ಒಂದು ಭಾಗಕ್ಕೋ, ಒಂದು ತಾಲೂಕಿಗೋ, ಒಂದು ಡಿಸ್ಟಿಕ್ಗೋ ಇದು ಸೀಮಿತವಾಗ್ತಾ ಇಲ್ಲ. ಇಡೀ ರಾಜ್ಯ, ವಿಶ್ವವೇ ಆವರಿಸ್ತಾ ಇದೆ. ಸಾಕಷ್ಟು ಜನಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಕುಟುಂಬದಲ್ಲಿರ್ತಕ್ಕಂತಹ ಬಾಂಧವ್ಯ, ಸುಮಾರು ವರ್ಷಗಳ ಒಂದು ಸಂಸಾರವನ್ನು ನಡೆಸಿ ನಂದು ತಂದು ಬೇಕು ಬೇಡ ಕಷ್ಟ ಸುಖ ಎಲ್ಲಕ್ಕೂ ಆಗಿರ್ತಕ್ಕಂಥ ವ್ಯಕ್ತಿಗೆ ಕಣ್ಣೆದುರುಗನೆ ಇಂತಹ ಒಂದು ಅಚಾತುರ್ಯ ಆಗ್ತಿದೆ ಅಂದರೆ ಉಳಿದಂಥ ಸದಸ್ಯರು, ಕುಟುಂಬದ ಸದಸ್ಯರೇ ಬಂದು ಕೈ ಹಿಡಿದು ನಿನಗೇನಾಗಿದೆ ಅಂತ ಕೇಳುವಂತಹ ಒಂದು ವ್ಯವಧಾನತೆ, ಸಮಾಧಾನ ಇಲ್ಲದಂಥ ಪರಿಸ್ಥಿತಿ ಎದುರಾಗಿ ಹೋಗ್ತಾ ಇದೆ. ಇದೇ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಪ್ರತ್ಯಕ್ಷವಾಗಿ ಅಂದರೆ ನಾನೊಂದು ವಾಹಿನಿಯಲ್ಲಿ ಕಂಡಂತಹದ್ದು ಕಣ್ಣೆದುರುಗ ವಾಸ್ತುಗೃಹದ ಮನೆ ಮುಂಭಾಗದಲ್ಲೇ ಉಸಿರು ಕಟ್ಟಿ ಒದ್ದಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಕೋವಿಡ್ ಎಂಬತಕ್ಕಂತಹದ್ದು ಗೊತ್ತಾದ ನಂತರ ಯಾವಾಗ ಉಸಿರು ಕಟ್ಟಿ ಒದ್ದಾಡ್ತಿದ್ದಾನೋ ಅದೇ ಕುಟುಂಬದ ಸದಸ್ಯರು ಅಲ್ಲಿ, ಅದರಲ್ಲೂ ಅವರ ಶ್ರೀಮತಿ ಅರ್ಧಾಂಗಿ, ಆಕೆ ಒಂದು ಬಾಟ್ಲ ನೀರು ಹಿಡಿದಿದ್ದಾಳೆ ಕೈಯಲ್ಲಿ. ಆದರೆ ಆ ಇರ್ತಕ್ಕಂತಹ ನೀರನ್ನು ತೆಗೆದುಕೊಂಡಾಗ ಅದನ್ನು ನೀರು ಕುಡಿಸೋಷ್ಟು ವ್ಯವಧಾನತೆ, ಸಮಾಧಾನ ಇಲ್ಲದ ಪರಿಸ್ಥಿತಿ ಇದ್ದಾರೆ. ಹತ್ರಕ್ಕೆ ಹೋದರೆ ಎಲ್ಲಿ ಕೋವಿಡ್ ನನ್ನನ್ನು ಮುಟ್ಟುತ್ತೋ, ಎಲ್ಲಿ ಆ ಮಹಾಮಾರಿ ಕಾಯಿಲೆ ನಮ್ಮನ್ನು ಮುಟ್ಟುಬಿಡುತ್ತೋ, ನನ್ನಿಂದ ನನ್ನ ಮಕ್ಕಳಿಗೆ ಎಲ್ಲಾಗುತ್ತೋ ಅಂತ ಹೇಳಿ ಬಹುಶಃ ಆ ತಾಯಿನೋ ಅವರ ಅತ್ತೆನೋ ಆ ಹೆಣ್ಣು ಮಗಳನ್ನು ಬಿಗ್ಗಿಯಾಗಿ ತಬ್ಬಿಟ್ಕೊಂಡಿದ್ದಾಳೆ. ಬಿಟ್ರೆ ಈಕೇನೋ ಹೋಗಿ ಗಂಡನ ಸೇವೆ ಮಾಡಬೇಕು ಅನ್ನೋ ಮನಸ್ಸು. ಯಾಕೆಂದ್ರೆ ಮದುವೆ ಮಾಡಿಕೊಂಡು ಬಂದಾದ ನಂತರ ಇಲ್ಲಿವರೆಗೂ ಬೇಕು ಬೇಡಗಳೆಲ್ಲವನ್ನು ತೀರಿಸಿರ್ತಕ್ಕಂತಹ ವ್ಯಕ್ತಿ ಕಣ್ಣೆದುರುಗ ಕಡೆ ಉಸಿರು ಹೋಗ್ತಾ ಇದೆ. ಕಡೆ ಉಸಿರೆಳಿತಕ್ಕಂತಹ ಕಾಲ, ಆ ಕಾಲದಲ್ಲಿ ಒಂದಿಷ್ಟು ನೀರು ಕುಡಿಸೋಣ ಅಂದ್ರೆ ಆ ಹೆಣ್ಣು ಮಗಳನ್ನು ಬಿಡ್ತಾ ಇಲ್ಲ. ಬಾಟ್ಲು ಕೈಲಿಟ್ಕೊಂಡಿದ್ದಾಳೆ, ಕೈಯಲ್ಲಿ ಬಾಟ್ಲಿದೆ, ನೀರಿನ ಬಾಟ್ಲಿದೆ. ವ್ಯಕ್ತಿ ತಲೆಬಿದ್ದು ಒದ್ದಾಡ್ತಾ ಇದ್ದಾನೆ, ಪ್ರಾಣ ಹೋಗುವ ಮೂಮೆಂಟ್ ಬಂದ್ಬಿಟ್ಟಿದೆ. ಅಂತಹ ಪರಿಸ್ಥಿತಿನಲ್ಲಿ ಎಲ್ಲರೂ ಸಹಿತ ಆ ಹೆಣ್ಮಗಳನ್ನು ಬಾಚಿ ಬಿಗ್ಗಿಯಾಗಿ ತಬ್ಬಿಟ್ಕೊಂಡಿದ್ದಾರೆ. ಬಿಟ್ಟರೆ ಹೊರಗೋಗ್ತಾಳಲ್ಲ, ಇನ್ನು ಆಕೆ ಅಲ್ಲೇನೋ ಹೆಚ್ಚು ಕಮ್ಮಿ ಇದ್ದಾರೆ, ಆ ಮಕ್ಕಳಿಗೂ ಮತ್ತು ಆ ಪರಿವಾರಕ್ಕೆ, ಮನೆ ಮಂದಿಗೂ ತೊಂದರೆ ಆಗುತ್ತಲ್ಲ ಅಂತ ಮನೆ ಮುಂದೆ ಬಿದ್ದಿರ್ತಕ್ಕಂಥ ವ್ಯಕ್ತಿನ ಯೋಚನೆ ಮಾಡಿ ಆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಅವನಲ್ಲಿರ್ತಕ್ಕಂಥ ನೋವನ್ನ ಅರ್ಥ ಮಾಡ್ಕೊಳ್ಳದಿರ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಮನೆ ಬಾಗಿಲಲ್ಲಿ ಕೂತ್ಕೊಂಡು ತಾಂಡವಾಡ್ತಾ ಇದೆಯಲ್ಲ. ಇಂತಹ ಸಂಕಟದ ಸನ್ನಿವೇಶಗಳನ್ನು ಒಂದೊಂದು ನೋಡ್ತಾ ಇದ್ರೆ ಎಚ್ಚರಿಕೆ ತಪ್ಪದಿವೆ ಅಂದರೆ ಆಗುವಂತಹ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ನಾವು ಎಚ್ಚೆತ್ತುಕೊಳ್ಳದಿರ ಇದ್ರೆ ಸಾಕಷ್ಟು ಜನ ಬಲಿಯಾಗಬೇಕಾಗತ್ತೆ. ಇನ್ನಾದರೂ ಪ್ರತಿಯೊಬ್ಬರು ಮಾಸ್ಕ್ ಧರಿಸೋಣ, ಅಂತರವನ್ನು ಕಾಯ್ದುಕೊಳ್ಳೋಣ. ಸ್ವಲ್ಪ ದಿವಸದ ಮಟ್ಟಿಗೆ ಈ ಸಮಸ್ಯೆಗಳು ತೀರೋ ತನಕ ನಮ್ಮ ವಾಸ್ತುಗೃಹದಲ್ಲಿ ಎಚ್ಚರಿಕೆಯಾಗಿರೋಣ. ಗಂಜಿ ಕುಡಿದ್ರು ಮನೆಯೊಳಗಿರೋಣ. ಒಳ್ಳೆಯದಾಗಲಿ. ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡಬೇಕು, ದರ್ಪಣಾಂಜನ ನೋಡಬೇಕು. ಆದರೆ ಕಣ್ಣೆದುರುಗ ನಡೀತಿರ್ತಕ್ಕಂತಹ ಈ ಅಸಮಾಧಾನದ ಸನ್ನಿವೇಶಗಳಿದೆಯಲ್ಲ, ಸಂಸಾರ, ಕುಟುಂಬ, ಒಬ್ಬರಿಗಾಗಿ ಒಬ್ಬರು ಕಷ್ಟಪಟ್ಟಿರ್ತಕ್ಕಂತಹದ್ದು, ತನ್ನ ಸಂಸಾರಕ್ಕಾಗಿ ತನ್ನ ಕುಟುಂಬಕ್ಕಾಗಿ ಹಗಲಿರುಳು ಶ್ರಮಿಸಿ ಜೀವನದುದ್ದಕ್ಕೂ ತಾನು ಕಷ್ಟಪಟ್ಟು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಬಂದಿರ್ತಾರೆ. ಆದರೆ ಈ ಮಹಾಮಾರಿ ಕಾಯಿಲೆ ಬಂದು ಯಾರಿಗ್ಯಾರು ಸಂಬಂಧ ಇಲ್ಲದಂಥ ರೀತಿ ಆಗೋಯ್ತಲ್ಲ. ತಂದೆ ಎದುರುಗಡೆ ಮಗ ಹೋಗ್ತಿರ್ತಕ್ಕಂಥದ್ದು, ತಾಯಿ ಎದುರುಗಡೆ ಮಕ್ಕಳು ಹೋಗ್ತಿರ್ತಕ್ಕಂಥದ್ದು, ಹತ್ತಿರಕ್ಕೆ ಹೋಗಿ ಕನಿಷ್ಠ ಪಕ್ಷ ಆ ಮಕ್ಕಳಿಗೆ ಹೋಗಿ ಕಳೆದಿರ್ತಕ್ಕಂಥ ವ್ಯಕ್ತಿ, ಕುಟುಂಬದಲ್ಲಿ ಕಳೆದು ಹೋಗಿರ್ತಕ್ಕಂಥ ವ್ಯಕ್ತಿ ದೇಹದಿಂದ ಆತ್ಮ ಹೊರಟ ನಂತರ ಆ ದೇಹವನ್ನು ಸಹಿತ ಹತ್ತಿರದಲ್ಲಿ ನಿಂತು ನೋಡ್ಲಿಕ್ಕೆ ಆಗ್ತಿಲ್ವಲ್ಲ. ಎಂತಹ ಪರಿಸ್ಥಿತಿ, ಘನಘೋರವಾಗಿರ್ತಕ್ಕಂಥ ಪರಿಸ್ಥಿತಿ ಇದು. ಒಂದು ಕಡೆ ನೋಡಿದ್ರೆ ಸ್ಮಶಾನಗಳಲ್ಲಿ 1, 2, 3 ಲೆಕ್ಕವಿಲ್ಲದಂಥ ರೀತಿ ಹೋಗ್ತಾ ಇರತಕ್ಕಂಥದ್ದು. ಹಾಸ್ಪಿಟಲ್ ಒಳಗಡೆ ಹೋದರೆ ಒಳಗೆ ಹೋಗೋ ಏನು ಮುಖ ನೋಡಿರ್ತೀವೋ ಪುನಃ ಹೊರಗೆ ಬರಬೇಕಾದ್ರೆ ಆ ಮುಖ ನೋಡೋಕ್ಕೂ ಇಲ್ಲ. ಸುಮ್ಮನೆ ನೋಡೋದಕ್ಕೆ ಮಾತ್ರ, ಲೆಕ್ಕಕ್ಕೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗೋದಾಗ್ತಾ ಇದೆ. ಆದರೆ ಒಂದಷ್ಟು ಹಾಸ್ಪಿಟ್ಲಿಗೆ ಹೋದರೂ ವಾಪಸ್ ಬರ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಸಾಕಷ್ಟು ಜನ ಕಳ್ಕೊಳ್ತಾ ಇರೋದಾಗಿದೆ. ಆದರೆ ಇದಕ್ಕೆಲ್ಲದಕ್ಕೂ ಕಾರಣ ಏನಂದ್ರೆ ನಮ್ಮಲ್ಲಿ ಅಂಜಿಕೆ ಇದೆಯಲ್ಲ, ಭಯ ಇದೆಯಲ್ಲ, ಭಯ ನಮ್ಮನ್ನು ಸಂಪೂರ್ಣ ಮುಳುಗಿಸ್ತಾ ಇದೆ. ಆ ಭಯನೇ ಈ ಹಿಂದೆ ನಾನು ಹೇಳಿದ್ನಲ್ಲ ಅಲ್ಲೂ ನಡೆದಂಥದ್ದು. ಸ್ವಲ್ಪ ಧೈರ್ಯ ಮಾಡಿ
ಆ ಕಡೆ ಉಸಿರೆಳಿತಿರ್ತಕ್ಕಂಥ ವ್ಯಕ್ತಿಗೆ ಸರಿಯಾದಂಥ ರೀತಿ ಇನ್ನೇನು ಅವಕಾಶ ಟ್ರೀಟ್ಮೆಂಟ್ ಅಂತೂ ಇಲ್ಲ, ಆಕ್ಸಿಜನ್ಸ್ ಇಲ್ಲ. ಕನಿಷ್ಠ ಪಕ್ಷ ಆ ಸಾಯುವ ಮುನ್ನ ಒಂದು ಸ್ವಲ್ಪ ನೀರು ಕುಡಿಬೇಕು ಅಂತ ಏನೋ ಆಸೆ ಇತ್ತೋ ಅನ್ಕೋತೇವೆ. ಅಥವಾ ತನ್ನ ಕುಟುಂಬದವರು ಯಾರಾದರೂ ಒಬ್ಬರು ಧೈರ್ಯ ಮಾಡಿ ಒಂದು ಸ್ವಲ್ಪ ನೀರು ಕುಡಿಸಿದ್ರೆ ಅದೇನು ಗಾಳಿಗೆ ಬರ್ತಕ್ಕಂಥದ್ದಲ್ಲ, ಹತ್ರ ನಿಲ್ಲಬಾರ್ದು ಅಂತಿದೆ, ಅಷ್ಟು ಬಿಟ್ಟರೆ ಸ್ಪರ್ಶ ಮಾಡಿದ್ರೆ ಬರ್ತಕ್ಕಂಥದ್ದಲ್ಲ. ಹಾಗಿದ್ದಿದ್ರೆ ಹಾಸ್ಪಿಟಲ್ ವೈದ್ಯರು ಹೇಗೆ ಸೇವೆ ಮಾಡಬೇಕು? ವೈದ್ಯರ ಸೇವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಆ ಥರ ಮುಟ್ಟಿದ್ರೆ ಬರೋಂಗಿದ್ರೆ, ಅದು ಮುಟ್ಟಿದ್ರೆ ಬರ್ತಕ್ಕಂಥದ್ದಲ್ಲ. ನಮ್ಮ ಉಸಿರಾಟ ಪ್ರಕ್ರಿಯೆ ಒಬ್ರಿಗೊಬ್ರು ತುಂಬಾ ಹತ್ತಿರದಲ್ಲಿ ಉಸಿರು ತೆಗೆದುಕೊಂಡ್ರೆ ಮಾತ್ರ ಅಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಕೋವಿಡ್ ಪೇಷಂಟ್ ಅಂತ ಗೊತ್ತಾಗುತ್ತೋ ಅವರಿಗೆ ಆತ್ಮಬಲವನ್ನು ತುಂಬಬೇಕು, ಧೈರ್ಯ ತುಂಬಬೇಕು. ನಾವು ಏನೂ ಆಗುವುದಿಲ್ಲ, ಇದು ಎಲ್ಲರಿಗೂ ಬರ್ತಕ್ಕಂಥದ್ದು ಕಾಮನ್ನು, ಅಥವಾ ನೀವು ಇರತಕ್ಕಂಥ ರೀತಿ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ನಿಮ್ಮ ಉಸಿರಾಟವನ್ನು ಹೇಗೆ ಆಡಬೇಕು ಎಂಬತಕ್ಕಂಥದ್ರ ಒಂದಷ್ಟು ಕಿವಿ ಮಾತನ್ನ ಸಾಕಷ್ಟು ಜನ ವೈದ್ಯರು ಅನುಭವದಲ್ಲಿರ್ತಕ್ಕಂಥವರು ಸರಿಯಾದಂಥ ಕ್ರಮವನ್ನು, ಉಸಿರಾಟ ಆಮ್ಲಜನಕವನ್ನ ಜೊತೆಗೆ ನಮ್ಮ ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಏನಾದರೂ ತೊಂದರೆ ಇದ್ರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಹೇಳಿರ್ತಕ್ಕಂಥ ಒಂದಷ್ಟು ಮಾರ್ಗಸೂಚಿಗಳನ್ನು ನಾವು ತಿಳಿಸಬೇಕಾಗಿದೆ. ಯಾರಿಗೇ ಉಸಿರಾಟದ ಸಮಸ್ಯೆ ಬರಲಿ, ಆಕ್ಸಿಜನ್ ಸಮಸ್ಯೆ ಆಗ್ತಿದೆ ಅಂದಾಗ ವ್ಯಕ್ತಿನ ಬಾರ್ಲ್ ಮಲಗಿಸಿ ಎದೆ ಹತ್ರ ಒಂದು ದಿಂಬು ಕೊಟ್ಟು ಎದೆಯನ್ನು ಸಾಧ್ಯವಾದಷ್ಟು ಸ್ವಲ್ಪ ಅಗಲಕ್ಕೆ ತಗೊಂಡು ಉಸಿರಾಟ ಪ್ರಕ್ರಿಯೆಯನ್ನು ಸ್ವಲ್ಪ ತಲೆ ಮೇಲೆತ್ತಿ ಉಸಿರಾಟಿದ್ರೆ, ಅಂದ್ರೆ ಬಾರ್ಲು ಮಲ್ಕೊಂಡಾಗ ಇಡೀ ಶರೀರದ ತೂಕ ಮುಂದೆ ಬೀಳುತ್ತೆ. ಆದರೆ ಎದೆ ಮೇಲೆ ಭಾರ ಬೀಳದಿರ ಎದೆ ಮೇಲೆ ಒಂದು ದಿಂಬನ್ನ ಇಟ್ಟು ಬಾರ್ಲು ಮಲ್ಕೊಂಡು ತಲೆಯನ್ನು ಮೇಲಕ್ಕೆತ್ತಿ ಉಸಿರಾಟ ಪ್ರಕ್ರಿಯೆಯನ್ನು ಸ್ವಲ್ಪ ಆಡಿದ್ರೆ ಖಂಡಿತ ಉಸಿರಾಟಕ್ಕೆ ಸಮಸ್ಯೆ ಬರೋದಿಲ್ಲ. ಜೊತೆಗೆ ತೀವ್ರವಾಗಿ ಕಡೆಗಾಲ ಬರುವ ತನಕ ನಾವು ಕಾಯಬಾರದು. ಅದರ ಮುಂಚಿತವಾಗಿ ಒಂದಷ್ಟು ಔಷಧಿ ಕ್ರಮಗಳಿದೆ, ಔಷಧಿ ಕ್ರಮ ಇದೆ, ಅದಕ್ಕೆ ಮುನ್ನೆಚ್ಚರಿಕೆಗಳಿದೆ. ಸಾಧ್ಯವಾದಷ್ಟು ಕಷಾಯಗಳಾಗಲಿ, ಬಿಸಿ ನೀರಾಗಲಿ, ಬಿಸಿ ಪದಾರ್ಥ ಆಗಲಿ, ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದಾಗಲಿ, ಮಾಸ್ಕ್ ಧರಿಸ್ತಕ್ಕಂಥದ್ದಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬದುಕಬೇಕು. ಇದು ದೊಡ್ಡ ಸಮಸ್ಯೆ ಅಲ್ಲ. ನಾವು ಕಾಯಿಲೆನ ಇನ್ನು ನಮ್ಮ ಕಾಯಿಲೆ ಅಥವಾ ಪರಿಸರದಲ್ಲಿ ಯಾರೋ ಒಬ್ಬರು ಕಾಯಿಲೆ ಬಂದರೆ ನಾವೆಲ್ಲರೂ ಸಹಿತ ಅವ್ರನ್ನ ದೂಷಣೆ ಮಾಡುವಂಥದ್ದು, ದೂರ ಇಡುವಂಥ ರೀತಿ ಇದೆಯಲ್ಲ, ಅಲ್ಲೇ ವ್ಯಕ್ತಿ ಮುಕ್ಕಾಲು ಭಾಗ ಸತ್ತು ಹೋಗ್ತಾನೆ. ಕನಿಷ್ಠ ಪಕ್ಷ ಆತ್ಮಬಲವನ್ನ, ಆತ್ಮವಿಶ್ವಾಸವನ್ನ, ತನ್ನ ಕುಟುಂಬಕ್ಕಾಗಿ ತಾನು ಇಷ್ಟೆಲ್ಲ ಶ್ರಮಿಸಿದ್ದಾನಲ್ಲ ಆ ವ್ಯಕ್ತಿ ತೊಂದರೆ ಆಗ್ತದೆ ಅಂದಾಗ ಆ ವ್ಯಕ್ತಿಗೆ ಧೈರ್ಯ ತುಂಬೋ ಕಾಯಕ ಮಾಡಬೇಕೇ ವಿನಃ ವ್ಯಕ್ತಿ ಮುಂದೆ ಕಣ್ಣೀರು ನಿಂತ್ಕೊಂಡು ಕಣ್ಣೀರು ಹಾಕ್ತಾನೆ, ಅಲ್ಲೇ ನಿಂತ್ಕೋ ದೂರ ಇರು ಅಂತ ಹೇಳಿ ಆ ವ್ಯಕ್ತಿನ ದೂರ ಮಾಡಿಬಿಟ್ರೆ ಖಂಡಿತ ಅವನು ಹಾಗೆ ದೂರ ಆಗಿಬಿಡ್ತಾನೆ. ಇನ್ನಾದರೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಾಗಿದೆ. ಇಂತಹ ಪ್ರಕ್ರಿಯೆಯಲ್ಲಿ ನಾವು ಧೈರ್ಯ ತಂದ್ಕೊಂಡು ಅವ್ರಿಗೂ ಧೈರ್ಯವನ್ನು ಕೊಡಬೇಕು. ಫಸ್ಟ್ ಆತ್ಮಬಲದ ಮುಂದೆ, ಆತ್ಮವಿಶ್ವಾಸದ ಮುಂದೆ ಮತ್ಯಾವುದೂ ಅಲ್ಲ. ಈ ಒಂದು ಮಹಾಮಾರಿ ರೋಗ ಕಾಯಿಲೆಗಳಿಂದ ಗುಣವಾಗಿ ಬಂದಿರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವರ ಅನುಭವದ ಮಾತುಗಳನ್ನು ಆಲಿಸಿದ್ರೆ ಖಂಡಿತ ನಾವು ಉಸಿರಾಡಬಹುದು. ಆದರೆ ಅಂಜಿಕೆ, ಭಯ ಅಂತಕ್ಕಂಥದ್ದು ಯಾವುದೇ ಒಬ್ಬ ಬಹಳಷ್ಟು ಗಡಿಸಿರ್ತಕ್ಕಂತಹ ವ್ಯಕ್ತಿಗೆ, ಎಂತಹ ಶಕ್ತಿವಂತನಿಗಾದರೂ ತನ್ನೊಳಗಿರ್ತಕ್ಕಂಥ ಆತ್ಮಶಕ್ತಿಯನ್ನು ತಾನು ಕಳ್ಕೊಂಡಿದ್ದಾದರೆ, ಆತ್ಮಶಕ್ತಿ ಕಳೆದ್ರೆ ಆತನಿಗೆ ಉಳಿಯೋದು ಒಂದೇ ದಾರಿ, ಸ್ಮಶಾನಕ್ಕೆ. ಆದರೆ ಆತ್ಮಶಕ್ತಿಯನ್ನು ಕಳ್ಕೊಳ್ದಿರ ನಾನು ಬದುಕಬೇಕು, ಬದುಕಬೇಕಾದ್ರೆ ಏನು ಮಾಡಬೇಕು, ನಮ್ಮ ಉಸಿರಾಟ ಪ್ರಕ್ರಿಯೆ ನಾವು ಹೇಗೆ ತಗೊಂಡೋಗ್ಬೇಕು, ನಾವು ಯಾವ ಪ್ರಕಾರ ಆ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ನಾವು ತಗೊಳ್ಬೇಕು ಎಂಬತಕ್ಕಂಥ ಒಂದಿಷ್ಟು ಧೈರ್ಯದ ನುಡಿಯನ್ನು ಆತ ಆಲಿಸಬೇಕು, ಆತನಿಗೆ ಹೇಳಬೇಕು. ಆ ಪರಿಸರ ಆತ್ಮಬಲವನ್ನು ತುಂಬಬೇಕು. ಇಷ್ಟು ಕಾಯಕವನ್ನು ಮಾಡಿದ್ರೆ ಮಾತ್ರ ಖಂಡಿತ ಯಶಸ್ಸಿದೆ. ಆದರೆ ಅಲ್ಲಿವರೆಗೂ ಮುಟ್ಟೋದೇ ಬೇಡ. ನಾವು ಸ್ವಲ್ಪ ದಿವಸ ಮನೇಲಿರೋಣ, ಒಂದು ಸ್ವಲ್ಪ ದಿವಸ ಮನೇಲಿರೋಣ. ದುಡಿಮೆ ಇಲ್ಲ, ಒಪ್ಕೊಳ್ಳೋಣ, ಕಷ್ಟ ಇದೆ. ಇವತ್ತು ಆ ಹೊತ್ತಿನ ಊಟಕ್ಕೂ ಕಷ್ಟ ಆಗ್ತಾ ಇದೆ ಎಷ್ಟೋ ಜನಕ್ಕೆ. ದುಡ್ಡಿದ್ದ ಮಾತ್ರಕ್ಕೆ ದವಸ ಧಾನ್ಯ ಬರೋದಿಲ್ಲ. ಅದಕ್ಕೆ ಅಂತ ಸರ್ಕಾರ ಒಂದಷ್ಟು ಸಮಯ ಕೊಟ್ಟಿದೆ. ಆ ಸಮಯದಲ್ಲಿ ಬೇಕಾಗಿರೋ ಪದಾರ್ಥಗಳನ್ನು ತಗೋಬರೋಣ. ಆ ಪದಾರ್ಥಗಳನ್ನು ತರಲಿಕ್ಕೆ ಹೋಗ್ಬೇಕಾದ್ರೂ ಸಹಿತ ಅಲ್ಲೂ ಸಹಿತ ಅಂತರವನ್ನು ಕಾಯ್ದುಕೊಳ್ಳೋಣ. ಸ್ವಲ್ಪ ದಿವಸ ನಾವು ಎಚ್ಚರಿಕೆ ವಹಿಸಿದ್ರೆ ಯಾರು ಯಾರ ಕುಟುಂಬದಲ್ಲೂ ಯಾರನ್ನೂ ಕಳ್ಕೊಳ್ಬೇಕಾದ್ದಿಲ್ಲ. ಆ ಎಚ್ಚರಿಕೆ ತಪ್ಪಿದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಎಷ್ಟೋ ಜನ ಆಶಾ ಕಾರ್ಯಕರ್ತರಿದ್ದಾರೆ, ಈ ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ಸ್ ಇದ್ದಾರೆ. ಎಲ್ಲಾದ್ರಲ್ಲೂ ಸಹಿತ ಪ್ರಾಣವನ್ನು ತೆತ್ತಿ ಏನಾಗುತ್ತೋ ಆಗಲಿ ನೋಡೋಣ, ಇನ್ನೊಬ್ಬರು ಪ್ರಾಣವನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇರತಕ್ಕಂಥ ವೈದ್ಯರಿದ್ದಾರೆ. ಎಲ್ಲ ವೈದ್ಯರು ಕೆಟ್ಟವರಲ್ಲ, ಎಲ್ಲ ವೈದ್ಯಶಾಲೆಗಳು ಕೆಟ್ಟದಾಗಿಲ್ಲ. ಎಲ್ಲೋ ಒಂದಷ್ಟು ಕಡೆ ಆಗಿರಬಹುದು, ನಿರ್ಲಕ್ಷ್ಯತನ ಆಗಿರಬಹುದು. ಆ ನಿರ್ಲಕ್ಷ್ಯತನಕ್ಕೆ ಒಳಗಾಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಸಾಕಷ್ಟು ಜನ ಕಳ್ಕೊಂಡಿರಬಹುದು. ಆದರೆ ಎಲ್ಲರೂ ಒಂದೇ ಥರ ಇರೋಲ್ಲ. ಅಂತಹ ಸಮಯದಲ್ಲೇ ಧೈರ್ಯ ಕೊಡುವಂಥ ಕಾಯಕ ಆಗಬೇಕು. ಯಾರೊಬ್ಬರಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಸಮಾಧಾನ ಅಂತ ಗೊತ್ತಾದರೆ ಇಡೀ ಕುಟುಂಬದ ಜನ ಅವ್ರನ್ನ ಹೆಚ್ಚು ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬಿ
ಏನೂ ಆಗೋದಿಲ್ಲ, ಈ ಸಮಸ್ಯೆನ ಗೆದ್ದು ನೀವು ಬರ್ತೀರಿ ಅಂತಕ್ಕಂಥ ಆತ್ಮಬಲವನ್ನು ತುಂಬಿ. ಅವ್ರನ್ನ ಕಂಡ್ರೆ ನೀವು ಭಯಪಡಬೇಡಿ. ಕುಟುಂಬದಲ್ಲಿ ಒಬ್ಬರನ್ನ ನೀವು ಬೇರೆ ಮಾಡಿ, ಅವರು ನಿಮ್ಮಿಂದ ದೂರ ಇರೋ ಥರ ಮಾಡಿ, ಅವ್ರನ್ನ ನೋಡುವ ದೃಷ್ಟಿ ಬದಲಾಯಿಸಿಬಿಟ್ರೆ ಆ ಕ್ಷಣ ವ್ಯಕ್ತಿ ಸಂಪೂರ್ಣ ಕುಗ್ಗಿಬಿಡ್ತಾನೆ. ಅಷ್ಟೇ ನನ್ನ ಬದುಕು ಆಯಿತು, ಬಹುಶಃ ನನ್ನ ಕಡೆ ಕ್ಷಣ ಬೇರೆ, ಅದಕ್ಕೆ ನನ್ನ ಕುಟುಂಬದವರು ಹೀಗೆ ಮಾಡ್ತಿದ್ದಾರೆ ಎಂಬತಕ್ಕಂಥ ಮನಸ್ಥಿತಿ ಬಂದರೆ ವ್ಯಕ್ತಿ ಕಳೆದು ಹೋಗ್ಬಿಡ್ತಾನೆ. ಹಾಗಾಗಬಾರ್ದು. ಧೈರ್ಯ ತುಂಬ ಕಾಯಕ ಆಗಬೇಕು. ಧೈರ್ಯವಾಗಿರೋಣ. ನಂಬಿರ್ತಕ್ಕಂಥ ಮಹಾವಿಷ್ಣುನ ಭಗವಂತನ ಪ್ರಾರ್ಥನೆ ಮಾಡೋಣ. ಆತ್ಮಬಲವನ್ನು ತುಂಬಿಕೊಳ್ಳೋಣ. ಎಲ್ಲರೂ ಸ್ವಲ್ಪ ಬೆಳಗ್ಗೆ ಪ್ರತಿ ದಿವಸ ಬೆಳಗ್ಗೆ ಒಂದು ಸೂರ್ಯ ನಮಸ್ಕಾರ, ಒಂದಿಷ್ಟು ಯೋಗಾಧ್ಯಾನ, ನಿಮ್ಮ ಉಸಿರಾಟ ಪ್ರಕ್ರಿಯೆ, ಆ ಉಸಿರನ್ನ ನಿಲ್ಲಿಸಿ ಕನಿಷ್ಠ ಪಕ್ಷ ಒಂದಿಷ್ಟು ಸೆಕೆಂಡ್ ಕಾಲ ಉಸಿರನ್ನ ದಮ್ ಕಟ್ಟುವಂತಹದ್ದು. ಅಂದರೆ ಆಕ್ಸಿಜನ್ ಲೆವೆಲ್ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ತುಂಬ ದೊಡ್ಡ ದೊಡ್ಡ ಘೋರ ಅಪರಾಧಗಳನ್ನು ಮಾಡಿದ್ವಿ. ನಾವು ಮಾಡಿರ್ತಕ್ಕಂಥ ಅಪರಾಧ ನಮ್ಮನ್ನ ಬಹುಶಃ ದೇವರು ಕ್ಷಮಿಸಲ್ವೇನೋ. ಒಳ್ಳೆ ಆಮ್ಲಜನಕವನ್ನ, ಒಳ್ಳೆ ಆಕ್ಸಿಜನ್ ಸಪ್ಲೈ ಮಾಡತಕ್ಕಂತಹ ವೃಕ್ಷಗಳನ್ನ ಬೇರೆ ಸಮೇತ ಕಟ್ ಮಾಡಿ ಹಾಕ್ಬಿಟ್ವಲ್ಲ. ಮನೆ ರಸ್ತೆಯಲ್ಲಿ ಯಾವಾಗಲೂ ಧೂಳು ಬೀಳುತ್ತೆ, ಎಲೆ ಬೀಳುತ್ತೆ ಅಂತೇಳಿ ಅಲ್ಲಿ ಗಿಡ ಮರಗಳು ಕಟ್ ಮಾಡ್ತೇವೆ. ಮನೆ ಮುಂದೆ ಗಿಡ ಬೆಳ್ಕೊಂಡು ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಂತ ನಾವು ಕಟ್ಟಿರೋ ಮನೆಗೆ ತುಂಬಾ ವರ್ಷಗಳಿಂದ ಬೆಳೆದು ನಿಂತಿರ್ತಕ್ಕಂಥ ಗಿಡಗಳಿಂದ ತೊಂದರೆ ಆಗುತ್ತೆ ಅಂತ ಗಿಡ ಬುಡ ಸಮೇತ ಕೀಳ್ತೀವಿ. ದಟ್ಟವಾದಂತಹ ಅರಣ್ಯ ನಾಶ ಮಾಡ್ತೀವಿ. ಮನೆ ಪರಿಸರದಲ್ಲಿ ರಸ್ತೆಗೆ ಅಡ್ಡವಾಗಿದೆ ಅಂತ ಹೇಳಿ ಬೃಹತ್ ಮಟ್ಟದ ವೃಕ್ಷಗಳನ್ನು ಕಡಿದು ಹಾಳು ಮಾಡ್ತೀವಿ. ಬಹುಶಃ ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಸಹಿತ ಅಷ್ಟಿಷ್ಟಲ್ಲ, ಅಷ್ಟು ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಆಕ್ಸಿಜನ್ ಕೊಡ್ತಕ್ಕಂತಹ ವೃಕ್ಷಗಳನ್ನು ಕಡಿದು ಹಾಕಿದ್ವಿ. ಆಕ್ಸಿಜನ್ ಇಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಕೊಳ್ಳಕ್ಕೆ ಹೋಗ್ತಿದ್ದೀವಿ. ದುಡ್ಡು ಕೊಟ್ಟರು ನಮ್ಮ ಸಮಯಕ್ಕೆ ಬೇಕಾದಷ್ಟು ಆಕ್ಸಿಜನ್ ನಮಗೆ ಸಿಗದಂಥ ರೀತಿಯಲ್ಲಿದೆ. ಎಲ್ಲೆಲ್ಲಿ ತಪ್ಪು ಮಾಡಿದ್ದೀವಿ ಯೋಚನೆ ಮಾಡಿ. ಇನ್ನಾದರೂ ಇಂಥ ತಪ್ಪುಗಳನ್ನು ಬಿಟ್ಟು ನಿಮ್ಮ ಮನೆ ಪರಿಸರದಲ್ಲಿ ನಿಮ್ಮ ಮನೆ ಮಕ್ಕಳ ಕೈಯಲ್ಲಿ ಒಂದೊಂದು ಗಿಡವನ್ನು ನಡೆಸುವಂಥದ್ದಾಗಲಿ, ಪ್ರಕೃತಿ ಉಳಿಸುವಂಥದ್ದಾಗಲಿ, ಮುಂದಿನ ಪೀಳಿಗೆಗಾದರೂ ಒಂದಷ್ಟು ಅನುಕೂಲ ಆಗಲಿ. ಇವತ್ತೇ ನಮ್ಮ ಕೈಯಾರ ಎಲ್ಲವನ್ನು ಸಹಿತ ಸರ್ವನಾಶ ಮಾಡಿಬಿಟ್ಟು ನಾವು ಉಸಿರಾಡಕ್ಕಾಗ್ದಿರ ಇನ್ನೊಬ್ಬ ಮುಂದೆ ಹುಟ್ಟೋ ಮಕ್ಕಳಿಗೂ ಉಸಿರಾಟಕ್ಕೆ ತೊಂದರೆ ಆಗೋ ಥರ ಮಾಡಿ ಇಲ್ಲದ ಸಮಸ್ಯೆ ಮಾಡೋದಕ್ಕಿನ್ನ ಮನೆಗೊಬ್ಬರು ವೃಕ್ಷವನ್ನು ನೆಟ್ಟು ಆ ವೃಕ್ಷ ಸಂರಕ್ಷಣೆಯಲ್ಲಿ ನಾವು ನಿಂತರೆ ಅಲ್ಲಿ ಗಿಡ, ಮರ, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಸಹಿತ ಬದುಕುಳಿಯುತ್ತೆ. ಇವತ್ತು ಸಾಕಷ್ಟು ತೊಂದರೆ ಅನುಭವಿಸ್ತಿರ್ತಕ್ಕಂಥದ್ದು ಮನುಷ್ಯನ ಕುಲ ಮಾತ್ರ. ನೋಡಿ, ಯಾವ ಪ್ರಾಣಿಗಳಿಗೆ ಈ ಸಮಸ್ಯೆ ಅಲ್ಲ. ಮಾನವ ಕುಲಕ್ಕೆ ಮಾತ್ರ, ಮನುಷ್ಯನಿಗೆ ಮಾತ್ರ ಈ ಒಂದು ಆಕ್ಸಿಜನ್ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು. ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಕಾಯಿಲೆ ಮನುಷ್ಯನಿಗೆ ಮಾತ್ರ ಬರ್ತಿರ್ತಕ್ಕಂಥದ್ದು, ಯಾವುದೇ ಪ್ರಾಣಿ ಪಕ್ಷಿಗಳ ಮೇಲಲ್ಲ. ಇನ್ನಾದರೂ ಅರ್ಥ ಮಾಡ್ಕೋಬೇಕು. ನಮ್ಮ ಅತಿಯಾದಂಥ ಬುದ್ಧಿವಂತಿಕೆ, ವಿಪರೀತವಾದಂತಹ ಜ್ಞಾನ, ನಾನೇ ಬದುಕಬೇಕು, ನನ್ನೊಬ್ಬನೇ ಬದುಕಬೇಕು, ನಾನೊಬ್ಬನಿದ್ರೆ ಸರಿ ಸಾಕಾಗತ್ತೆ, ಅಥವಾ ಇರೋಬ್ಬರ ಆಸ್ತಿಯೆಲ್ಲ ನನ್ನದೇ ಮೇಲೆ ಬಿದ್ದಿರಬೇಕು ಅಂತ ಹೇಳಿ ನಾನು ಚಿಂತನೆ ಮಾಡುವಂಥ ರೀತಿ ಇರುತ್ತಲ್ಲ, ಅಲ್ಲಿ ಸಮಸ್ಯೆ ತಂದುಕೊಳ್ತಾ ಇದ್ದೀವಿ. ಮನುಷ್ಯ ಕೋಟಿಗೆ ಬದುಕಿದ್ರು ಅವನ್ನ ಕೈಯಲ್ಲೂ ಮುಟ್ಟಿದಿರ ತಗೊಂಡೋಗಿ ಅಲ್ಲಿ ಇಡುವಂಥ ಕಾಲ ಎದುರಾದಾಗೂ ಇನ್ನಾದರೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡೋಣ. ಮನುಷ್ಯತ್ವ, ಮಾನವೀಯತೆಯನ್ನು ಮೆರೆಯೋಣ. ಎಲ್ಲರೂ ಸಹಿತ ನಗನಗ್ತಾ ಇರಬೇಕು ಅಂತಕ್ಕಂಥ ಚಿಂತನೆ ಮಾಡೋಣ. ನೊಂದ ಮನಸ್ಸುಗಳಿಗೆ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ತುಂಬುವಂಥ ಕಾಯಕವನ್ನು ಎಲ್ಲರೂ ಮಾಡೋಣ. ಆಗಲೇ ತಿಳಿಸ್ತಾ ಇದ್ರಿ, ಪರಿಸರ ಸಂರಕ್ಷಣೆ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ಅಗತ್ಯ. ಖಂಡಿತಮ್ಮ, ಪರಿಸರ ಸಂರಕ್ಷಣೆ ಬೇಕು. ಆತ್ಮಬಲವನ್ನು ವೃದ್ಧಿಸ್ತಕ್ಕಂಥದ್ದು ಬೇಕು. ಸಂಬಂಧ ಇದೇ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಯಾರೊಬ್ಬರ ಕಷ್ಟಕ್ಕಾದರೂ ಸಹಿತ ನಾವಿದ್ದೀವಿ ಎಂಬತಕ್ಕಂತಹ ಮಾತು ಬೇಕು. ಕಳೆದ ಬಾರಿ ಲಾಕ್ಡೌನ್ ಆದಾಗ ಎಲ್ಲರೂ ಸಹಿತ ಅವರವರ ಶಕ್ತಿಯಾನುಸಾರ ಅನ್ನದಾನವನ್ನು ಮಾಡಿದ್ವಿ. ಯಥೇಚ್ಛವಾದಂಥ ರೀತಿ ತಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಇರೋಷ್ಟು ಸೇವೆಯನ್ನು ಸಲ್ಲಿಸಿದ್ವಿ. ಆದರೆ ಈ ಬಾರಿ ಸೇವೆಯನ್ನು ಸಲ್ಲಿಸಬೇಕಾದ್ರೂ ಸಹಿತ ಭಯ ಇದೆ. ಯಾಕೆಂದರೆ ಯಾರಾದರೂ ಒಬ್ರಿಗೆ ಸಮಸ್ಯೆ ಅಂತಾಗಿದ್ದರೆ ಅವರು ಅದನ್ನು ಸರಿಯಾಗಿ ನಿರ್ಲಕ್ಷ್ಯತನ ಮಾಡಿಬಿಟ್ಟು ಅವರು ಸರಿಯಾಗಿ ರಕ್ಷಣೆ ಮಾಡ್ಕೊಳ್ದಿರ ರಸ್ತೆಯಲ್ಲಿ ಓಡಾಡ್ಬಿಟ್ರೆ ಅದರಿಂದ ಇನ್ನು 4 ಜನಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂತಕ್ಕಂಥದ್ರ ಭಯ ಇದೆ. ಹಾಗೆ ಕೊಡುಗೈ ದಾನಿಗಳು ಇಷ್ಟು ಅಂತ ಕೊಡ್ಬೋದು. ಮಾಡೋ ಸೇವೆ ಎಷ್ಟು ಅಂತ ಮಾಡಲಿಕ್ಕಾಗತ್ತೆ. ಸೇವೆ ತಗೊಳ್ಳೋರಿಗೂ ಕಷ್ಟ, ಸೇವೆ ಮಾಡೋರಿಗೂ ಕಷ್ಟ. ಆದರೆ ಇದನ್ನು ಮೀರಿರ್ತಕ್ಕಂಥದ್ದು ಒಂದಿದೆ. ಏನಪ್ಪ ಅಂದರೆ ನಾವು ನಮ್ಮ ಆತ್ಮಬಲವನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು. ಯಾರಿಗೆ ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುತ್ತೋ ಅಂತಹವರು ಮೊದಲು ಮಾಡಬೇಕಾದಂಥ ಕೆಲಸ, ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕಾದಂಥ ಕೆಲಸ, ಎಲ್ಲರಿಗೂ ಯಾರಿಗೇ ಸಮಸ್ಯೆ ಆದರೂ ಆ ಸಮಸ್ಯೆ ಆಗಿರ್ತಕ್ಕಂಥವ್ರಿಗೆ ಈ ವಿಚಾರವನ್ನು ತಿಳಿಸಿ. ವ್ಯಕ್ತಿ ಬಾರ್ಲು ಮಲ್ಕೊಂಡು ಹೃದಯ ಭಾಗಕ್ಕೆ ಒಂದು ದಿಂಬನ್ನು ಇಟ್ಕೊಂಡು ಕೈಗಳನ್ನು ಅಗಲಿಸಿ ಸ್ವಲ್ಪ ತಲೆಯನ್ನು ಮೇಲೆತ್ತಿ ಅಲ್ಲಿ ಸ್ವಲ್ಪ ಉಸಿರಾಟ ಪ್ರಕ್ರಿಯೆಯನ್ನು ಬಹಳ ವೇಗವಾಗಿ ಉಸಿರಾಟ ಪ್ರಕ್ರಿಯೆ ಮಾಡೋದ್ರಿಂದ ಉಸಿರಾಟದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ಆಗಿಂದಾಗಲೇ ದೂರ ಮಾಡ್ಕೊಳ್ಬಹುದು. ಇದೊಂದು ಪ್ರಯೋಗವನ್ನು
ಸೊ ವೈದ್ಯರೇ ತಿಳಿಸಿರ್ತಕ್ಕಂಥದ್ದಿದೆ. ವೈದ್ಯರು ತಿಳಿಸಿರ್ತಕ್ಕಂಥ ರೀತಿಯನ್ನು ಸಹಿತ ನಿಮಗೆ ಅದು ಇತ್ತೀಚಿನದಂತೂ ಪ್ರತಿಯೊಬ್ಬರ ಮೊಬೈಲಲ್ಲೂ ಯೂಟ್ಯೂಬ್ಗಳಲ್ಲೂ ಸಿಗ್ತಾ ಇದೆ. ಅಂದ್ರೆ ಉಸಿರಾಟ ಪ್ರಕ್ರಿಯೆ ಹೇಗೆ ಎಂಬತಕ್ಕಂಥದ್ದನ್ನ ಯೋಗ ಥೆರಪಿನಲ್ಲಿ ಯೋಗಗಳಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ದಿರ ಆಹಾರ ಪದ್ಧತಿ, ಉಸಿರಾಟ ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥದ್ದು ಗಂಟ್ಲಿಗೆ ಸಂಬಂಧಪಟ್ಟಂಥದ್ದು, ಬಿಸಿ ನೀರಾಗ್ಲಿ ಅಥವಾ ಆಹಾರದಲ್ಲಾಗ್ಲಿ ಏನೇನು ಔಷಧಿಗಳನ್ನು ತಗೊಳ್ಬೇಕು ಎಂಬತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿದೆ. ಅಧೈರ್ಯ ಪಡೋದು ಬೇಡ, ಧೈರ್ಯವಾಗಿರೋಣ. ಭಗವಂತ ಕೊಟ್ಟಷ್ಟು ಕಾಲ ನೆಮ್ಮದಿಯಾಗಿರೋದಕ್ಕೆ ನಾವು ಚಿಂತನೆ ಮಾಡೋಣ. ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಸಮಸ್ಯೆ ಬಂದ್ರೆ ಅವ್ರನ್ನ ದೂರ ಮಾಡಿದಿರ ಸಾಧ್ಯವಾದಷ್ಟು ಅವ್ರನ್ನ ನಿಮ್ಮೊಳಗೆ ಇಟ್ಕೊಂಡು ಅವ್ರನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು, ಮಾಸ್ಕ್ ಧರಿಸಕ್ಕೆ ಕಡ್ಡಾಯವಾಗಿ ಹೇಳಿ ಅವ್ರನ್ನ ನಿಮ್ಮ ಪರಿಸರದಲ್ಲೇ ಇಟ್ಕೊಳ್ಳಿ. ಏನು ತಪ್ಪಲ್ಲ. ಹಾಗಂತ ಅವ್ರ ಪಕ್ಕದಲ್ಲಿ ಕೂತು ಮಾತಾಡಿ ಅಂತಲ್ಲ, ಅವರಿಗೆ ಧೈರ್ಯವನ್ನು ಕೊಡಿ. ಸ್ವಲ್ಪ ದಿವಸ ಮಾತ್ರ ಈ ಸಮಸ್ಯೆಯನ್ನು ದಾಟಿ ಹೊರಗಡೆ ಬರ್ತೀರಿ ಅಂತಕ್ಕಂಥ ಆತ್ಮಬಲವನ್ನು ಕೊಟ್ಟರೆ ಏನೂ ತೊಂದರೆ ಆಗೋದಿಲ್ಲ. ಆದಷ್ಟು ಧೈರ್ಯವಾಗಿರಬಹುದು. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಲಾಭ ನಷ್ಟಗಳೇನು, ರಾಶಿ ಫಲವನ್ನು ಹೇಳಬೇಕಾದರೂ 100 ಬಾರಿ ನಾವು ಚಿಂತನೆ ಮಾಡಬೇಕಾಗಿದೆ. ರಾಶಿಫಲಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಶಿಫಲ ಅಂತಕ್ಕಂಥದ್ದು ಎಲ್ಲರೂ ಸಹಿತ ನಮ್ಮ ವಾಸ್ತುಗೃಹದಲ್ಲಿದ್ದೇವೆ. ನಾವು ಕುಟುಂಬದಲ್ಲಿದ್ದೀವಿ. ಉದ್ಯೋಗ ಇಲ್ಲ, ವ್ಯವಹಾರ ಇಲ್ಲ, ಆಚೆ ಓಡಾಡೋಂಗಿಲ್ಲ, ಕೆಲಸ ಕಾರ್ಯಗಳಿಲ್ಲ. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿದ್ದರೂ ಸಹಿತ ನಿಮ್ಮ ಎಚ್ಚರಿಕೆಗಳೇನು, ಲಾಭ ನಷ್ಟಗಳೇನು, ಯಾವ ಪ್ರಕಾರ ನಿಮ್ಮ ಭವಿಷ್ಯತ್ತಿದೆ, ಇದನ್ನು ಈಗಲೂ ಸಹಿತ ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ನಾವು. ಆ ಸ್ಪಷ್ಟೀಕರಿಸಿ ತಿಳಿಸುವಂತ ಕ್ರಮವೇ ಈ ರಾಶಿಫಲ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷಿ ಇಮಾಮೃತಾತ್. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 7/5/2021 ಶುಕ್ರವಾರ ಏಕಾದಶಿ ಪೂರ್ವಭಾದ್ರ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಕಲರಿಗೂ ಸನ್ಮಂಗಳ ಅಂದ್ರೆ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂತಹ ದಿನ. ದೇವಾಲಯಗಳ ದರ್ಶನ ಇಲ್ದಿರ ಇರಬಹುದು. ನಿಮ್ಮ ವಾಸ್ತುದಲ್ಲಿ ದೇವರಿದ್ದಾನೆ, ನಿಮ್ಮ ಪರಿಸರದಲ್ಲಿ ದೇವರಿದ್ದಾನೆ. ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಪಡಿಸಿಕೊಳ್ಳಿ. ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ. ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಇನ್ನಾದರೂ ಅರ್ಥ ಮಾಡ್ಕೊಳ್ಳೋಣ. ಜನ್ಮ ಕೊಟ್ಟ ತಂದೆ ತಾಯಿ ಮುಂದೆ ಮತ್ತೊಂದು ದೇವರಿಲ್ಲ ಅಂತಕ್ಕಂಥದ್ದನ್ನ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಕುಟುಂಬ ಪರಿವಾರದೊಂದಿಗೆ ಎಲ್ಲರೂ ಸಹಿತ ನಗನಗ್ತಾ ಕೂತ್ಕೊಂಡು ಊಟ ಮಾಡುವ ಕಾಲ ಇನ್ನಾದರೂ ಭಗವಂತ ಕೊಟ್ಟಿದ್ದಾನೆ. ಇನ್ನಾದರೂ ಸಮೀಪ ನಾವು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಈ ಹಿಂದೆ ಹಿರಿಯರು ಹೇಳುವಂತ ಮಾತಿತ್ತು, ಎಲ್ಲನ್ನ ಆಚೆಗೆ ಹೋಗಿ ಬಂದ್ರೆ ಮನೆಯಿಂದ ಆಚೆ ಕಡೆ ಕಾಲು ತೊಳ್ಕೊಂಡು ಮನೆಯೊಳಗೆ ಬನ್ನಿ ಅಂತ. ಈ ಸಾಕ್ಸು ಶೂ ಎಲ್ಲ ಬಿಟ್ಟು ಸಾಕಿರ್ತಕ್ಕಂಥ ಚಪ್ಪಲಿಗಳನ್ನು ದೂರ ಇಟ್ಟು ಕಾಲು ಕೈ ತೊಳೆದು ಶುದ್ಧಿಯಾಗಿ ಮನೆಗೆ ಬನ್ನಿ ಅಂತ. ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಒಂದು ಮಾತು ಹೇಳುತ್ತೆ, ಯಾರಿಗಾದ್ರೂ ಸಹಿತ ಸೆಕೆಂಡ್ ಕೊಡ್ತಕ್ಕಂಥದ್ದು ಪದ್ಧತಿ ಅಲ್ಲ, ಕೈ ಮುಗಿತಕ್ಕಂಥದ್ದೇ ಪದ್ಧತಿ ಅಂತ. ಆ ಕೈ ಮುಗಿಯುವಂತಹ ಪದ್ಧತಿಯನ್ನು ಎಲ್ಲರೂ ಜಾರಿ ತಗೊಂಡ್ಬರೋಣ. ಹಾಗೆ ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು. ಕರೆಕ್ಟ್, ನಿಜ. ಯಾಕೆಂದ್ರೆ ನಾವು ಮಾತಾಡುವಾಗ ನಮ್ಮ ಉಗುಳು ಅಂದ್ರೆ ಎಂಜಿಲ್ ಮತ್ತೊಬ್ಬರು ತಗಲಬಾರದು, ಬೀಳಬಾರದು ಅಂತ ಹೇಳಿ ದೂರದಲ್ಲಿ ನಿಂತು ನಾವು ಮಾತಾಡುವಾಗ ಕೈ ಹಿಂಗೆ ಅಡ್ಡ ಇಟ್ಕೊಂಡು ಮಾತಾಡು ಅಂತ ಹೇಳ್ತಿದ್ರು. ಆವಾಗ ಕೈ ಅಡ್ಡ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಇವತ್ತು ಮಾಸ್ಕ್ ಹಾಕೊಂಡು ಮಾತಾಡಬೇಕು. ಅಂದ್ರೆ ಹಿಂದಿನ ಪದ್ಧತಿ ಏನಿದೆ ಅದೇ ಬರ್ತಾ ಇದೆ. ಪ್ರತಿಯೊಬ್ಬರು ರಾತ್ರಿ ಹೊತ್ತು ಮನೆಯಲ್ಲಿ ರಾತ್ರಿ ಹೊತ್ತು ನಿಮ್ಮ ಅಭ್ಯಾಸ ಏನೇ ಇದ್ರು ಒಂದು ಕನಿಷ್ಠ ಪಕ್ಷ 1 ಲೋಟ ಅಥವಾ ಅರ್ಧ ಲೋಟ ಹಾಲಿಗೆ 1 ಚಿಟಿಕೆ ಅಥವಾ 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ. ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಹಾಕಿರ್ತಕ್ಕಂಥ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಆ ಬಿಸಿಯಾಗಿರ್ತಕ್ಕಂಥ ಹಾಲನ್ನು ಹಾಗೇ ಕುಡಿಯೋದ್ರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಗಂಟಲ್ಲಿ ಈ ನಸನಸ ಅಂತಕ್ಕಂಥದ್ದು, ಕಫ ಕಟ್ಟತಕ್ಕಂಥದ್ದು ಅಥವಾ ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುವಂತಹದ್ದು ಇದೆಲ್ಲಕ್ಕೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಸಾಧ್ಯವಾದರೆ ಅದಕ್ಕೊಂದು ಅರ್ಧ ಕಾಳು ಮೆಣಸು ಹಾಕ್ಬೋದು. ಮೆಣಸು, ಅರಿಶಿಣದ ಹಾಲು ಅಮೃತ ಸಮಾನ, ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಒಂದು ಸಮಸ್ಯೆಗಳಿಗೆ. ಎಚ್ಚರಿಕೆ ಇರಲಿ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ, ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಮೇಷರಾಶಿಯವರು ಆತ್ಮವಿಶ್ವಾಸವನ್ನು ಗಟ್ಟಿಪಡಿಸಿಕೊಂಡು 4 ಜನಕ್ಕೆ ಸರಿಯಾದಂಥ ರೀತಿ ಮಾರ್ಗದರ್ಶಕರಾಗಿ ನಿಮ್ಮ ಜೀವನದ ಅತ್ಯಮೂಲ್ಯವಾಗಿರತಕ್ಕಂಥ ಕ್ಷಣಗಳನ್ನು ಸುಂದರವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸಿಕೊಳ್ಳಬಹುದು. ಸ್ಥಿತಿಗತಿಗಳ ಅಭಿವೃದ್ಧಿ ಪಡಿಸಿಕೊಳ್ಳೋದರಲ್ಲಾಗಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರದ ಲಾಭವನ್ನು ಕಾಣುವಂಥದ್ದಾಗಲಿ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ತಕ್ಕಂಥದ್ದಾಗಲಿ, ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಪರಿಶ್ರಮಿಸಿ ಶ್ರಮದಿಂದ ಸಾಕಷ್ಟು ಲಾಭವನ್ನು ಗಳಿಸುವಂಥದ್ದು, ದೇವಿಯ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಗಳಿಸುವಂಥದ್ದು ಇವತ್ತಿನ ದಿವಸ ನಿಮ್ಮ ಅದೃಷ್ಟ ಇದೆ. ಆದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ವ್ಯಾಜ್ಯಕ್ಕೆ ನಿಂತುಕೊಳ್ತೀರಿ. ಜೊತೆಲಿರ್ತಕ್ಕಂಥ ಆತ್ಮೀಯರನ್ನ ಮರೆತು ಮುಂದೆ ನಡೀತೀರಿ. ಏನೇ ಆದರೂ ಇನ್ನಾದರೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇರತಕ್ಕಂತಹ ದಿನಗಳು ನಾವು ನೆಮ್ಮದಿಯಿಂದ ಇರಬೇಕು. ಭಗವಂತ ನೀನು ಕೊಟ್ಟಷ್ಟರಲ್ಲಿ ನಾನು ಆನಂದ ಪಡಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬತಕ್ಕಂಥ ಗುಣವನ್ನು ಇವತ್ತೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಅದರಲ್ಲಿ ಮೇಷರಾಶಿಯವರು ಇವತ್ತು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತನೆ ಮಾಡ್ತಿದ್ರು ಅದರ ಬಗ್ಗೆ ಒಂದಿಷ್ಟು ಯೋಚನೆ ಇರಲಿ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಆ ಬಂಧುತ್ವ ಎಂಬತಕ್ಕಂಥದ್ದನ್ನು ಗಟ್ಟಿಪಡಿಸುವಂಥದ್ದಾಗಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥದ್ದು ಏನು ಚಿಂತನೆ ಮಾಡ್ತಿದ್ರೋ ಆ ಚಿಂತನೆ ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಆ ಸಾಧನೆಯನ್ನು ಮಾಡ್ತೀರಿ. ಆದರೆ ಒಂದಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. ಮನಸ್ಸು ಚಂಚಲತೆ ಇದೆ. ಮನಸ್ಸಲ್ಲಿ ಆಗ್ತಿರತಕ್ಕಂಥ ಬದಲಾವಣೆಗಳು, ದ್ವಂದ್ವ ಚಿಂತನೆಗಳು, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದರ ಆ ತಪ್ಪು ಒಪ್ಪುಗಳ ಬಗ್ಗೆ ಆಲೋಚನೆ ಮಾಡದಿರ ಒಂದೆಜ್ಜೆ ಮುಂದೆ ಹಾಕುವಂಥದ್ದು ಸಮಂಜಸ ಅಲ್ಲ. ಇದಕ್ಕಾಗಿ ನಿಮ್ಮ ಆಲೋಚನೆ ಬೇಕು. ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಮತ್ತೊಬ್ಬರ ಮಾರ್ಗದರ್ಶನ ಇವತ್ತು ನಿಮಗೆ ಬೇಕಾಗುತ್ತೆ. ನೀವೆಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾಗಿದ್ದರೂ ಒಂದಿಷ್ಟು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನದಲ್ಲಿ ನಡೆದರೆ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡತಕ್ಕಂಥದ್ದು, ಯಾವುದೇ ಒಂದು ವ್ಯವಹಾರ ಆದರೂ ಸಹಿತ ಮತ್ತೊಬ್ಬರಿಗೆ ಗೊತ್ತಾಗುವಂಥ ರೀತಿಯಲ್ಲಿರಲಿ. ಮರ್ಮವಾಗಿ, ಗೊತ್ತಿಲ್ಲದಿರ, ರಹಸ್ಯ ಮಾರ್ಗವಾಗಿ ಏನಾದರೂ ಮಾಡಿದ್ದೆ ಆದರೆ ಯಾವುದಕ್ಕೂ ಸರಿಯಾದ ಸ್ಪಷ್ಟ ಮಾಹಿತಿ ಇಲ್ಲದಂಥ ರೀತಿಯಲ್ಲಿ ಆಗೋಗುತ್ತೆ. ಅದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಜೋಪಾನ, ಎಚ್ಚರದಿಂದಿರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ತಂದುಕೊಳ್ಳಿ. ಕುಟುಂಬದ ಸದಸ್ಯರೊಂದಿಗೆ ನಗನಗ್ತಾ ಇರಿ. ಮಾಡುವ ಯಾವುದೇ ಉದ್ಯೋಗ ಆದರೂ ಸಹಿತ ಅರ್ಥಪೂರ್ಣವಾಗಿ ಮನೆಯಲ್ಲೇ ಕೂತು ಮಾಡುವಂತಹ ಕೆಲಸ ಆಗಿರಲಿ. ಇತ್ತೀಚೆಗಂತೂ ಎಲ್ಲರೂ ಸಹಿತ ಮನೆಗಳಲ್ಲೇ, ಅಂದ್ರೆ ನಿಮ್ಮ ಮನೆಯಲ್ಲೇ ಕೆಲಸಗಳನ್ನ ಹೆಚ್ಚು ಮಾಡೋದ್ರಿಂದ, ಮನೆಗಳಲ್ಲೇ ಕೂತು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದ್ರಿಂದ ಅಲ್ಲೇ ನಿಮ್ಮ ಜೀವನವನ್ನ ಅಲ್ಲಿ ನಡೆಸಬಹುದು. ಅದಕ್ಕಾಗಿ ಇವತ್ತು ನೀವು ಮಾಡುವ ಕೆಲಸವನ್ನ ಅರ್ಥಪೂರ್ಣವಾಗಿ ಮಾಡಿ, ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ನಿಭಾಯಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ. ಯಾರು ಅಬಲೆ ಇದ್ದಾರೋ, ಕಷ್ಟದಲ್ಲಿದ್ದಾರೋ, ಸಂಕಟದಲ್ಲಿದ್ದಾರೋ ಅಂತವರ ಕಷ್ಟಗಳ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಯಥಾಶಕ್ತಿ ಒಂದಷ್ಟು ಸೇವೆಯನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ನಿಮ್ಮ ಸ್ಥಿತಿಗತಿಗಳ ಅಭಿವೃದ್ಧಿ ನೋಡಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇರತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ. ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದ ಸಹಿತ ಅಡ್ಡಿ, ಆತಂಕ ಅಥವಾ ಒಂದಷ್ಟು ಭಯಪಡತಕ್ಕಂಥದ್ದು, ಭಯದ ಸನ್ನಿವೇಶ ಇವತ್ತು ನಿಮ್ಮನ್ನು ಬಾಧಿಸಬಹುದು. ಆದರೂ ಶುಕ್ರವಾರ ದೇವಿನ ಪ್ರಾರ್ಥನೆ ಮಾಡ್ತಾ ದುರ್ಗೆಯ ಆರಾಧನೆ ಮಾಡಿ ದುಃಖದಿಂದ ದೂರವಿದ್ದು ಸಾಧ್ಯವಾದಷ್ಟು ಸಂತಸದಿಂದ, ಸಂಭ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಇವತ್ತಿನ ದಿವಸ ಶಾಂತಿಯುತವಾಗಿ, ನೆಮ್ಮದಿಯುತವಾಗಿ ತಾವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಪ್ರಥಮವಾಗಿ ನಿಮ್ಮ ಮನೆಯಿಂದ ಆಚೆ ಹೊರಡಬೇಕಾದ್ರೆ, ಅಥವಾ ಮನೆಯಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ, ಅಥವಾ ನಿಮ್ಮ ವೃತ್ತಿ ಧರ್ಮದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಸಾಕಷ್ಟು ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ, ಬುಧನ ಆಶೀರ್ವಾದದಿಂದ, ಜೊತೆಗೆ ಇವತ್ತಿನ ದಿವಸ ಸಿಂಹರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ.
ಶುಭ ಶುಕ್ರವಾರ. ಆದರೆ ರಾಹುಕಾಲದಲ್ಲಿ, ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಇಷ್ಟ ದೇವರಿಗೊಂದು ದೀಪವನ್ನು ಹಚ್ಚಿ ಕುಟುಂಬದ ಸದಸ್ಯರೊಂದಿಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದಾದರೂ ಸದಸ್ಯರೊಂದಿಗೆ ನೀವು ಹಂಚಿಕೊಳ್ಳುವಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕುಟುಂಬ ಸದಸ್ಯರೊಂದಿಗೆ ಒಮ್ಮೆ ಮಾತಾಡಿ ತದನಂತರ ಒಂದು ಒಳ್ಳೆ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವಷ್ಟು ಕೆಲಸಗಳನ್ನ ಗೋಪ್ಯತೆ ಕಾಪಾಡಬೇಕಾಗತ್ತೆ. ನಿಜ, ಗೌಪ್ಯತೆ ಕಾಪಾಡೋದು ತಪ್ಪಲ್ಲ, ಹಾಗಂತ ಎಲ್ಲವೂ ಸಹಿತ ಗೌಪ್ಯವಾಗಿ ಇಟ್ಕೊಂಡ್ರೆ ಅದು ಕೆಲಸ ಆಗುವುದಿಲ್ಲ. ಹಾಗೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳಿ, ಆಹಾರ ಪದ್ಧತಿಗಳಲ್ಲಿ ಬಹಳ ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮನ್ನ ಸಹಾಯ ಅಪೇಕ್ಷೆ ಪಡೆದು ಬರತಕ್ಕಂಥವ್ರಿಗೂ ಏನಾದ್ರು ಒಂದಿಷ್ಟು ಸಹಾಯವನ್ನು ಕೊಡತಕ್ಕಂಥ ಮನಸ್ಥಿತಿ ನಿಮ್ಮದಾಗಿರಲಿ. ಇವತ್ತು ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರು ನಿಮ್ಮ ಜ್ಞಾನಚಕ್ಷುವಿನಿಂದ, ಅಂದ್ರೆ ನಿಮ್ಮೊಳಗಿರುವಂತಹ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ ಅಥವಾ ತಾವು ಮಾಡಬೇಕಾದಂತಹದ್ದು ಮಾಡುವಂತಹದ್ದು ಯಾವುದೇ ಕೆಲಸಗಾರಲ್ಲಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗ ಬಲದಲ್ಲಿ ತಾವಿದ್ದೀರಿ. ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಯಶಸ್ಸಿನ ಹಾದಿಯಲ್ಲಿ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಧರಿಸುವಂತಹ ವಸ್ತ್ರ, ತಾವು ಮಾಡುವಂತ ಕೆಲಸ, ತಮ್ಮ ಯೋಜನೆಗಳು ಅಥವಾ ಒಂದು ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ನಿಟ್ಟಿನಲ್ಲೂ ಸಹಿತ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಮನಸ್ಸು ತುಂಬಾ ಚಂಚಲತೆಯಿಂದಿದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಿಷ್ಟು ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅದು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 4 ಗಂಟೆ 20 ನಿಮಿಷದವರೆಗೂ, 12:20ರಿಂದ 4:20 ಮಧ್ಯದಲ್ಲಾಗುವಂತಹ ಒಂದಷ್ಟು ಬದಲಾವಣೆಗಳ ಬಗ್ಗೆ ನಿಮ್ಮ ಚಿಂತನೆ ಇರಬೇಕು. ಈ ಸಮಯದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಜೋಪಾನ ಇರಲಿ, ಎಚ್ಚರಿಕೆಯಿಂದಿರಲಿ. ಎಚ್ಚರಿಕೆಯಿಂದ ನೀವು ಮಾಡುವಂತಹ ಕಾಯಕದಲ್ಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಕಣ್ಣೀರು ಹಾಕಿಸುವಂತ ಪರಿಸ್ಥಿತಿ ಎದುರಾಗಬಹುದು. ಯಾವುದಕ್ಕೂ ಅಂಜೋದು ಬೇಡ, ಭಯಪಡತಕ್ಕಂಥದ್ದು ಬೇಡ. ಮನೆ ದೇವರ ಪ್ರಾರ್ಥನೆ ಮಾಡಿ, ನಾಗೇಂದ್ರನ ಪ್ರಾರ್ಥನೆ ಅಥವಾ ರುದ್ರದೇವರ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆಯಿಂದ ಸಾಕಷ್ಟು ಲಾಭವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮೌನದಿಂದ, ಯಾರೊಬ್ಬರನ್ನೂ ಸಹಿತ ಮಾತಾಡಲಿಕ್ಕೆ ಮನಸ್ಸಿಲ್ದಿರ ಬಲವಂತ ಮಾಗಸ್ಥಾನದಲ್ಲಿ ಯಾರನ್ನು ಮಾತಾಡಬೇಕಾದ್ರೂ, ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದ ಬಗ್ಗೆ ಅಭಿವೃದ್ಧಿ ಕಾಣಬೇಕಾದ್ರೂ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರ ನಿಷ್ಠೂರದ ಮಾತುಗಳಿಂದ ನಿಮ್ಮ ಮನಸ್ಸು ಬಹಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರು ತಾಯಿ ದುರ್ಗಾ ಪರಮೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತಿದೆ, ಒಳ್ಳೆ ಫಲವಿದೆ. ಆದರೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲೇ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಬೆಳಿಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿದ ನಂತರ ಒಂದು ತಟ್ಟೆಯಲ್ಲೋ ಅಥವಾ ಒಂದು ತಂಬಿಗೆಯಲ್ಲೋ ಒಂದಷ್ಟು ನೀರು, ಅದಕ್ಕೊಂಚೂರು ಸುಣ್ಣ, ಒಂದಿಷ್ಟು ಅರಿಶಿನ, ಅಂದ್ರೆ ಕೆಂಪು ನೀರು ಮಾಡಿ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ತುಲಾರಾಶಿಯವರು ಬೆಳಕನ್ನ ಕಾಣ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ಸಂಧ್ಯಾಕಾಲ ತನಕ ಒಂದಿಷ್ಟು ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತುತ್ತಾಗುವಂತಹದ್ದು, ಇಂತೆಲ್ಲ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದು. ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಆಗಿಂದಾಗಲೇ ಸಂಭವಿಸುವಂತಹ ಅನಾರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ, ವೈದ್ಯರ ಸಲಹೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚೆಚ್ಚು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಆ ಕೋಪ, ಆ ಮುಂಗೋಪದಿಂದ ನಗುಮುಖವನ್ನ ನೀವು ಕಳ್ಕೊಳ್ತಾ ಇದ್ದೀರಿ. ಸಾಧ್ಯವಾದಷ್ಟು ಹೊರ ಪ್ರಪಂಚವನ್ನ ಯೋಚನೆ ಮಾಡಬೇಕಾಗಿದೆ. ಬೇರೊಬ್ಬರಿಗಿನ್ನ ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿರ್ತೀವಿ, ಅಥವಾ ಭಗವಂತ ಇನ್ನೊಬ್ಬರ ಕಷ್ಟ ನೋಡಿದ್ರೆ ನಮ್ಮ ಕಷ್ಟ ಇದಲ್ಲಪ್ಪ, ನಾವು ಆದಷ್ಟು ಸುಧಾರಣೆಯಲ್ಲಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತಕ್ಕಂಥದ್ರ ಆತ್ಮವಿಶ್ವಾಸ ಅಂತ ಆತ್ಮಬಲವನ್ನ ತಾವು ತಂದುಕೊಳ್ಬೇಕು. ಇದರಿಂದ ಅನುಕೂಲವೂ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಹೆಚ್ಚಿನ ಯಶಸ್ಸಿದೆ. ಆ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳುವಂತಹದ್ದು ನಿಮ್ಮ ಸ್ವಂತ ಜ್ಞಾನಕ್ಕೆ ಬಿಟ್ಟಂತ ವಿಚಾರ. ಆದರೆ ಒಂದಂತೂ ಸತ್ಯ, ಇವತ್ತು ಯಾರೊಬ್ಬರಿಗೆ ನೀವು ಏನೇ ವಸ್ತುಗಳನ್ನು ಕೊಟ್ಟರೂ ಅದನ್ನು ಪುನಃ ಹಿಂಪಡಿತಕ್ಕಂಥದ್ದು ಬಹಳ ಕಷ್ಟ ಇದೆ. ಹಾಗಾಗಿ ಯಾರಿಗೆ ಯಾವ ವಸ್ತುಗಳನ್ನು ಕೊಡಬೇಕಾದ್ರೂ ಕೊಡೋದಾ ಬೇಡವಾ, ಅಥವಾ ನಗುಮುಖದಲ್ಲೇ ಮಾತಾಡಿ ಕಳಿಸೋದಾ, ಅಥವಾ ಇವತ್ತು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕಾದ್ರೆ ನಿಮ್ಮ ಕಾಯಕ ಹೇಗಿರಬೇಕು, ಅಥವಾ ಯಾರೊಬ್ಬರ ಸಹಾಯದಲ್ಲಾದರೂ ಇಂಥ ಕೆಲಸ ಮಾಡಬಹುದಾ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಬೇಕಾದ್ದು ವೃಶ್ಚಿಕ ರಾಶಿಯವರ ಗುಣ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಇವತ್ತು ಯಾರೊಬ್ಬರ ಹತ್ರ ಏನು ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗೆ ದೀಪ ನಮಸ್ಕಾರ ಮಾಡತಕ್ಕಂಥದ್ದು ಅಥವಾ ದುರ್ಗಾಷ್ಟೋತ್ರ ಮಾಡತಕ್ಕಂಥದ್ದು ಬಹಳಷ್ಟು ಒಳಿತು. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೆಸರು ಸುಮಿತ್ರಾ ಅಂತ, ದೊಡ್ಡಬಳ್ಳಾಪುರದಿಂದ ಫೋನ್ ಮಾಡ್ತೀರಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ ಜೊತೆ ಮಾತಾಡ್ಬೇಕಾಗಿತ್ತು ಮೇಡಮ್. ಸರಿ ಮಾತಾಡಿ. ಹಲೋ, ಕೊಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೆಸರು ಸುಮಿತ್ರಾ ಅಂತ. ಇದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಸುಮಾರು 3 ವರ್ಷದಿಂದ ನೋಡ್ತಾ ಇದಾರೆ, ಯಾವ್ದೂ ಸೆಟ್ ಆಗ್ತಿಲ್ಲ. ತೀರಾ ಹತ್ರಕ್ ಬಂದು ಹಾಗೆ ಕ್ಯಾನ್ಸಲ್ ಆಗ್ತಾ ಇದೆ ಗುರುಜಿ. ಹೀಗೆ ಒಂದ್ ಎಂಗೇಜ್ಮೆಂಟ್ ಆಗಿನೂ ಹಾಗೆ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಏನ್ ಮಾಡೋದು ಅಂತ ಹೇಳಿದ್ರೆ. ಖಂಡಿತಮ್ಮ. ಏನು ಓದಿದ್ದೆ ನೀನು? ನಾನು ಸೆಕೆಂಡ್ PUC ಮಾಡ್ಕೊಂಡಿದ್ದೀನಿ ಗುರುಜಿ. ಮದುವೆ ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲವೂ ವಿಫಲ ಆಗ್ತಾ ಇದೆ. ಹಾ, ಹೌದು. ಚಿಂತೆ ಮಾಡ್ಬಿಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಆದ್ರೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಲ್ಲದ್ರಿಂದ ಯಾರೊಬ್ಬರು ಸಹಿತ ಒಂದೆಜ್ಜೆ ಮುಂದೆ ಹಾಕಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಅಥವಾ ಯಾರೊಬ್ಬರ ಮನೆಗೆ ಬಂದು ಹೋಗೋದು ಸಹಿತ ಭಯ ಪಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಯಾರಿಗೂ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ಇದು ನಿನ್ನೊಬ್ಬಳ ವಿಚಾರ ಅಂತಲ್ಲ, ಜಗತ್ತಲ್ಲಿ ಎಲ್ಲರೂ ಸಹಿತ ಈ ನೋವು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದು ಗ್ರಹಸ್ಥಿತಿಗಳ ಪ್ರಕಾರವಾಗೋ ಅಥವಾ ಗ್ರಹ ನಕ್ಷತ್ರ ಪ್ರಕಾರವಾಗೋ ಅಥವಾ ನಿನ್ನ ಸ್ವರತರಂಗ ಪ್ರಕಾರ ಏನಾದ್ರು ದೋಷ ಇದೆಯೋ, ಈ ದೋಷದ ಬಗ್ಗೆನೂ ಏನಿಲ್ಲ. ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ. ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಬಹುಶಃ ಇನ್ನೊಂದು 4 ತಿಂಗಳು ಕಾದಿದೆ. ಆದ್ರೆ ಮುಂದಿನ 4 ತಿಂಗಳಲ್ಲಿ ಒಂದಷ್ಟು ಬದಲಾವಣೆಯ ಕಾಲ ಇದೆ. ಆ ಬದಲಾವಣೆ ಆಯ್ತು ಅಂದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದಕ್ಕಾಗಿ ನೀನು ಹೋಮ ಹವನ ಪೂಜೆ ಪುನಸ್ಕಾರ ಏನು ಬೇಡ. ತಾವು ದೊಡ್ಡಬಳ್ಳಾಪುರ ಅಂತ ಹೇಳಿದಿರಿ, ಹತ್ತಿರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಇದೆ. ಆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಒಂದು 3 ಮಂಗಳವಾರ ಘಾಟಿ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ಖಂಡಿತ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ, ಈಗ ಧನುರ್ ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಣಕಾಸಿನ ಬಗ್ಗೆ ಒಂದು ಚಿಂತನೆ ಬೇಕಿಲ್ಲ. ಯಾಕೆಂದ್ರೆ ಭಗವಂತ ಕೊಡಬೇಕಾದ್ದನ್ನ ಯಥೇಚ್ಛವಾಗಿ ಕೊಡ್ತಿರ್ತಾನೆ. ಆದರೆ ಅದನ್ನು ಹೇಗೆ ನಿಭಾಯಿಸಿಕೊಳ್ಬೇಕು, ಯಾವ ಪ್ರಕಾರ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು, ಯಾವ ಪ್ರಕಾರ ನಮ್ಮ ಜೀವನದಲ್ಲಿ ಯಾವುದೂ ಸಮಸ್ಯೆಗಳು ಬಾರದಂತ ರೀತಿಯಲ್ಲಿ ನಾವು ಅದನ್ನು ನೋಡ್ಕೊಳ್ಬೇಕು ಎಂಬತಕ್ಕಂಥದ್ರ ಚಿಂತನೆ ನಾವೇ ಮಾಡಬೇಕು. ಆದರೆ ಧನುಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 11:20 4:15 ತನಕ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತಹ ದಿನ. ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ತಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ಮಾಡ್ತಿರ್ತಕ್ಕಂತಹ ಕಾಯಕದ ಜೊತೆಗೆ ಮತ್ತೊಂದು ಕೆಲಸವನ್ನ ನಿರ್ವಹಿಸುವಂತದ್ದಾಗಲಿ, ಇದೆಲ್ಲವನ್ನು ಸಹಿತ ಬಹಳಷ್ಟು ಅರ್ಥಗರ್ಭಿತವಾಗಿ ಮಾಡ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಿ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂತ ರೀತಿ ಇರ್ತೀರಿ, ಅಧಿಕವಾದಂತಹ ಚಂಚಲತೆಗೆ ಒಳಗಾಗ್ತೀರಿ. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ತುಳಸಿಯಿಂದ ಅರ್ಚನೆ ನಡೆಸ್ತಕ್ಕಂಥದ್ದು. ಮನೆಯಿಂದ ಆಚೆ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಹೋಟ್ ಬರ್ತೀರಿ ಅಂತ ಹೇಳಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಧನುರಾಶಿಯವರು ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದು ಅಥವಾ ಮದಮಾತ್ಸರ್ಯದಿಂದ ನಡ್ಕೊಳ್ತಕ್ಕಂಥದ್ದು, ಭಗವಂತ ನಮಗೆ ಕೊಟ್ಟದ್ದನ್ನ ನಾವು ತೃಪ್ತಿಯ ಕಾಣಬೇಕೇ ವಿನಃ ಅದರಲ್ಲೂ ಒಂದಿಷ್ಟು ಮಧಾಂಧರಾಗಿ ನಡ್ಕೊಂಡ್ರೆ ಅದು ಸಮಂಜಸವಲ್ಲ. ಕಾರಣ ಪ್ರಸ್ತುತ ಈಗಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಶನಿಯಿಂದ ಉಂಟಾಗ್ತಿರತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆ ಒಳಗಾಗುವಂಥದ್ದು, ಒಂದಷ್ಟು ಭಯಭೀತರಾಗಿರ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಿದ್ರೂ ಅದು ತೃಪ್ತಿಕರವಾದ ಕಾಯಕ ಆಗ್ತಿಲ್ವಲ್ಲ, ಕೆಲಸ ನಡೀತಿಲ್ವಲ್ಲ ಎಂಬತಕ್ಕಂಥದ್ದು ಚಿಂತನೆ ನಿಮಗೆ ಬಹಳ ಇದೆ. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ, ದುರ್ಗೆಯ ಆರಾಧನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಸಾಕು ಪ್ರಾಣಿಗಳಿಗೋ, ಪಕ್ಷಿಗಳಿಗೋ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು, ನೀರನ್ನು ಉಣಬಡಿಸ್ತಕ್ಕಂಥದ್ದು, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹಣ್ಣು ಹಂಪುಗಳನ್ನು ಕೊಡಿಸ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಕಾಯಕವನ್ನ ಶ್ರದ್ಧೆಯಿಂದ ನೀವು ಮಾಡಿದ್ದೆ ಆದರೆ ಖಂಡಿತ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇದರ ಜೊತೆಗೆ ಮನೆಯಿಂದ ಆಚೆಗೆ ಹೊರಡಬೇಕಾದಂತಹ ಸಂದರ್ಭ ಇದ್ರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು
ಹೆಸರು ಮತ್ತು ಉದ್ದು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೂ ಸಾಕಷ್ಟು ಲಾಭವನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ತಾಯಿ ದುರ್ಗೆಯ ಆರಾಧನೆ ಮಾಡಿ. ಸಂಕಷ್ಟಗಳಿದೆ, ಕಷ್ಟಗಳಿದೆ, ಕಣ್ಣು ಮುಂದೆನೆ ಒಂದಷ್ಟು ಸಮಸ್ಯೆಗಳು ಕಾಣ್ತಾ ಇದೆ. ಇದಕ್ಕೆ ಪರಿಹಾರ ಸಿಗುತ್ತೋ ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ಮಂದಗತಿಯಲ್ಲಿ ಸಾಗುವಂತಹದ್ದಿದೆ. ಆದರೆ 11 ಗಂಟೆ 20 ನಿಮಿಷದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಚುರುಕುತನ ಇದೆ. ಬಹುಶಃ ನೀವು ನಡೆಸಿರ್ತಕ್ಕಂಥ ನಿಮ್ಮ ಕುಲದೇವತೆ ಆರಾಧನೆ ಆಗಲಿ ಅಥವಾ ದೇವರ ಪ್ರಾರ್ಥನೆ ಆಗಲಿ ಅಥವಾ ಒಂದು ಶಕ್ತಿ ದೇವರ ಒಂದು ಕೃಪಾಕಟಾಕ್ಷದಿಂದಾಗಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ, ಹೆಚ್ಚು ಮನ್ನಣೆ ಇದೆ. ಒಂದಷ್ಟು ಜನಕ್ಕೆ ಭೂಮಿಯಿಂದ ಸಂಬಂಧಪಟ್ಟಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಒಂದಷ್ಟು ಜನ ಕುಟುಂಬ ಪರಿವಾರದಲ್ಲಿರ್ತಕ್ಕಂಥವರು ಒಳ್ಳೆ ಮಾತಾಡ್ತಕ್ಕಂಥದ್ದು, ಪ್ರಶಂಸೆಗೀಡು ಮಾಡತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಶ್ಲಾಘನೀಯವಾಗಿ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು ಸಾಕಷ್ಟು ಲಾಭವಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಯಾವುದೇ ಕಾಯಕವಾದರೂ ಒಂದಷ್ಟು ಅಭಿವೃದ್ಧಿಯನ್ನು ತಂದುಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಗಣಪತಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಗುರು ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಜೊತೆಗೆ ನಿಮ್ಮ ಆತ್ಮಬಲ, ನಿಮ್ಮ ತೃಪ್ತಿ, ನಿಮಗೆ ನಿಮ್ಮ ಆತ್ಮತೃಪ್ತಿಯಾದರೆ ಮಾತ್ರ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆ ಆರಾಧನೆ ಮಾಡಿ. ಇವತ್ತು ತಾವು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಗ್ರಾಮ ದೇವತೆ ಅಥವಾ ಇಷ್ಟದೇವರು ಅಥವಾ ಕುಲದೇವತೆ ಕನಿಷ್ಠ ಪಕ್ಷ ಒಂದು ಲಕ್ಷ್ಮೀ ಅಷ್ಟೋತ್ತರವನ್ನಾದರೂ ಮಾಡೋದ್ರಿಂದ ನಿಮ್ಮ ಸ್ಥಿತಿಗತಿಗಳಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಜೊತೆಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಇದ್ದು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು ಸಹಿತ ಆರೋಗ್ಯವನ್ನು ಗುಣಪಡಿಸಿಕೊಳ್ಳೋಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದೆರಡು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಬಹಳಷ್ಟು ಉತ್ತಮ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1:20ರಿಂದ 4:15 ಮಧ್ಯದಲ್ಲಿ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಇದೇ ಸಮಯದಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಒಂದಷ್ಟು ಪಕ್ಷಿಗಳಿಗಾಗಲಿ ಪಶುಗಳಿಗಾಗಲಿ ಅಥವಾ ಗಿಡ ಮರಗಳಿಗಾಗಲಿ ನೀರು ಉಣಿಸ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ದೂರಬಾರ ಪ್ರಯಾಣ ಬೇಡ. ಇರ್ತಕ್ಕಂಥ ಪರಿಸರದಲ್ಲೇ ಒಂದಷ್ಟು ನೆಮ್ಮದಿ ಕಾಣುವಂಥದ್ದಾಗಲಿ, ನೆಮ್ಮದಿಯ ಕಂಡು ಅಲ್ಲೇ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರವನ್ನ ಓದೋಣ. ಗುರುಜಿ ನಿಮಗೆ ಪ್ರಸಾದವನ್ನ ಕಳಿಸಿದ್ದಾರೆ. ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸಾನ್ನಿಧ್ಯದಿಂದ ಬಂದಿದೆ, ಪೊಳಲಿಯಿಂದ. ಶ್ರೀಚಕ್ರ ಸಂಚಾರಿಣಿ ನಮೋ ನಮಃ. ಪೊಳಲಿ ರಾಜರಾಜೇಶ್ವರಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಾಯಿನ ದರ್ಶನ ಮಾಡಿದ್ದೀವಿ, ನಾವು ತೋರಿಸಿದ್ದೀವಿ, ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ಪೊಳಲಿ ರಾಜರಾಜೇಶ್ವರಿಯ ಶ್ರೀ ಕ್ಷೇತ್ರದಿಂದ ಬಂದಂಥ ಮಹಾಪ್ರಸಾದ. ತಾಯಿ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಹರಿಂಕಾರಾಸನ ಗರ್ಭೇದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೋತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಶ್ರೀಂ ದಲಿತಾಂಬಿಕಾಯ ನಮಃ. ಗುರುಜಿ ಇಲ್ಲಿ ಕಣ್ಣಿನ ರೇಖೆ ಫೋಟೋ ಕಳಿಸಿಲ್ಲ, ಜೊತೆಗೆ ಹೆಸರು ಮತ್ತು ಊರು ಎರಡು ಹೇಳೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನೀವು ಸಮಾಜದ ಮೇಲೆ ತೋರ್ತಾ ಇರುವಂತಹ ಕಾಳಜಿ ಮತ್ತು ಪ್ರೀತಿ ತುಂಬಾ ಗೌರವವನ್ನ ಹೆಚ್ಚಿಸುತ್ತೆ. ಹಾಗೆ ನೀವು ರಾಮ ಮಂದಿರ ವಿಷಯವಾಗಿ ತೋರ್ತಾ ಇರುವಂತಹ ಅತಿಯಾದ ಕಾಳಜಿ ಸಮಾಜಕ್ಕೆ ತುಂಬಾನೇ ಮಾದರಿಯಾಗಿದೆ ಅಂತ ಹೇಳಿದ್ದಾರೆ. ನೀವು ಸಾಮಾಜಿಕವಾಗಿ ಪ್ರತಿಯೊಂದು ಸನಾತನ ಸಂಸ್ಕೃತಿ ವಿಚಾರಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಾ ಬಂದಿದ್ದೀರಿ. ಅದು ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಕೇವಲ ಟಿವಿ ಚಾನೆಲ್ ನಲ್ಲಿ ಇಡೀ ಕರ್ನಾಟಕ ಜನತೆಗೆ ದೇವಾಲಯಗಳೇ ಸ್ವರ್ಗ ಅನ್ನೋ ರೀತಿಯಲ್ಲಿ ನೀವು ಮನ ಮುಟ್ಟಿಸ್ತೀರಿ. ಒಬ್ಬ ಗುರುವಾಗಿ ನಿಂತಿದ್ದೀರಿ. ನೀವು ನಮಗೆ ತುಂಬಾ ಒಳ್ಳೆದನ್ನ ಮಾಡ್ತಾ ಇದ್ದೀರಿ ಗುರುಜಿ, ಮತ್ತು ನೀವು ಹೇಳ್ಕೊಡುವಂತಹ ಅನುಷ್ಠಾನಗಳು ಬಹಳ ಅನುಕೂಲ ಮಾಡಿಕೊಡ್ತಿದೆ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸೂಕ್ಷ್ಮತೆಗಳು, ಧರ್ಮದಲ್ಲಿರ್ತಕ್ಕಂಥ ಒಂದಷ್ಟು ಅರ್ಥಗರ್ಭಿತವಾದಂಥ ವಿಚಾರವನ್ನ ಯಾರಾದರೂ ಒಬ್ಬರಿಂದೊಬ್ಬರು ತಿಳ್ಕೊಂಡ್ರೆ, ಯಾರು ನೋವಲ್ಲಿದ್ದಾರೋ, ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಕಷ್ಟ ಒಂದಿಷ್ಟು ಪಾರಾಯಿತು ಅಂದ್ರೆ ಅದಕ್ಕಿಂತ ಸಂತೋಷ ಪಡ್ತಕ್ಕಂಥದ್ದು ಮತ್ತೊಂದಿಲ್ಲ.
ಹಾಗಾಗಿ ತಾಯಿನ ಪ್ರಾರ್ಥನೆ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡೋಣ. ಒಳ್ಳೆಯದಾಗಲಿ. ಗುರುಜಿ, ಈಗ ಯಾವ ವಿಚಾರವನ್ನ ತಿಳಿಸ್ಕೊಡ್ತೀರಿ? ಪ್ರತಿನಿತ್ಯ ರಾಶಿಫಲ, ಒಂದಷ್ಟು ಜನನ್ನ ಫೋನಲ್ಲಿ ಮಾತಾಡುವಂಥದ್ದು, ಇದರ ಮಧ್ಯದಲ್ಲಿ ಯಾರೂ ಸಹಿತ ದೇವಾಲಯಗಳಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಒಂದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಅಂತ ನಾವೇನು ವಿಶೇಷತೆಗಳನ್ನು ಕಾಣ್ತಿದ್ದೀವೋ ಅಂಥ ಕ್ಷೇತ್ರಗಳ ದರ್ಶನ ಸಹಿತ ಇತ್ತೀಚೆಗೆ ನಡೀತಿಲ್ಲ. ಅದಕ್ಕಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ಪ್ರತಿನಿತ್ಯದ ಕಾಯಕದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಒಂದು ಹೆಣ್ಣು ಅಂದಮೇಲೆ ಅವಳು ಆಗಿಂದಾಗಲೇ ತವ್ರ ಮನೆಗೆ ಹೋಗಿ ಬಂದರೆ ಅದೊಂದು ಲಕ್ಷಣ. ತವ್ರ ಮನೆಗೆ ದಿನಂಪ್ರತಿ ಹೋಗ್ತಕ್ಕಂಥದ್ದಲ್ಲ, ವರ್ಷಕ್ಕೊಂದಾವರ್ತಿ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಇಟ್ಕೊಂಡು ತವರಲ್ಲಿರ್ತಕ್ಕಂತಹ ಎಲ್ಲರನ್ನೂ ತನ್ನ ತವರಿನ ಬಾಂಧವ್ಯವನ್ನು ಅರ್ಥ ಮಾಡಿಕೊಂಡು ಬರುವಂಥದ್ದು ಒಂದು ಕಲ್ಪನೆ ಇದೆ. ಇದು ಮನುಷ್ಯರಲ್ಲಿ ಮಾತ್ರ ಅಲ್ಲ, ಭಗವಂತನಲ್ಲೂ ಇದೆ. ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂತಹ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಅರ್ಧಾಂಗಿ ಸಹಿತ ತನ್ನ ತವರಿಗೆ ಬರ್ತಾಳಂತೆ. ತನ್ನ ತವರಿಗೆ ಬಂದು ಅಲ್ಲಿ ಕೊಡ್ತಕ್ಕಂಥ ಹರಿದ್ರ ಕುಂಕುಮವನ್ನು, ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ತಗೊಂಡು ಗಂಡನ ಮಾತು ಏನು ಸಮಯ ಕೊಟ್ಟಿದ್ದಾನೋ ಆ ಸಮಯಕ್ಕಿಂತ ಮುಂಚಿತವಾಗಿ ಬಂದು ಸೇರ್ಕೋಬೇಕು ಅನ್ನೋ ಆಸೆ. ಆದರೆ ತವ್ರು ಬಿಡಬೇಕಲ್ಲ, ತವ್ರು ಬಿಡಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಗೆ ಬಂದಾಗ ತವರಿನ ಗೋಡೆಗಳನ್ನು ನೋಡಿ ಅದನ್ನು ಆನಂದ ಪಡ್ತಾಳಂತೆ. ಯಾಕೆಂದರೆ ತನ್ನ ಆಟಪಾಠಗಳು, ತನ್ನ ಬಾಲ್ಯದ ಲೀಲೆಗಳು, ಬಾಲ್ಯದಲ್ಲಿ ಆಟ ಆಡಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲವನ್ನೂ ಸಹಿತ ಮರುಕಳಿಸ್ಕೋತಾಳಂತೆ. ಇಂತಹ ಸುಂದರವಾದಂಥ ದೃಶ್ಯವನ್ನು ಬನ್ನಿ ನೋಡೋಣ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಕರ್ನಾಟಕದಲ್ಲಿ ಪ್ರಸಿದ್ಧಿ ಕ್ಷೇತ್ರವಂತಲೇ ಹೆಸರಾಗಿರ್ತಕ್ಕಂಥದ್ದು ಭೂವೈಕುಂಠ ಅಂತ ಹೆಸರಿರ್ತಕ್ಕಂಥದ್ದು. ಈ ವೈಕುಂಠ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಭಗವಂತನ ಸೇವೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಒಂದೆರಡು ದಿನ ಕಾಲ ಇಲ್ಲಿ ವಿಶ್ರಾಂತಿಗೊಂಡು ಈ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡಿದ್ರೆ ಸಾಕ್ಷಾತ್ ಭೂವೈಕುಂಠದಲ್ಲೇ ನೆಲೆನಿಂದಂತೆ ಅಂತ ಇಲ್ಲಿನ ಪ್ರತೀತಿ ಇದೆ. ಇಂತಹ ಭೂವೈಕುಂಠ ಇರ್ತಕ್ಕಂಥ ಸಾನ್ನಿಧ್ಯ ಆದರೂ ಯಾವುದು? ಅದುವೇ ಮೇಲುಕೋಟೆ. ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ, ನೀನೊಲಿಯೇ ಬಾಳೆಲ್ಲ ನಲಿವಯ್ಯ ಗೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ. ಯತಿರಾಜರ ಮಗನಾಗಿ ಬಂದೆ ನೀ ನಮಗಾಗಿ, ಯತಿರಾಜರ ಮಗನಾಗಿ ಬಂದೆ ನೀ ನಮಗಾಗಿ,
ಕೃಷ್ಣನು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈ ಸುಂದರವಾದಂತಹ ಮಂಟಪದ ಹಿಂಭಾಗದಲ್ಲಿ ತಾವು ನೋಡುತ್ತಿರ್ತಕ್ಕಂತಹದ್ದು ಯೋಗ ನರಸಿಂಹ. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವಗಳು ಸಹಿತ ಬಹಳ ವಿಶೇಷ ಅರ್ಥಗರ್ಭಿತ. ಇಂತಹ ಉತ್ಸವದಲ್ಲಿ ರಂಗಮಣಿ ಉತ್ಸವ ಸಹಿತ ಬಹಳ ವಿಶೇಷ. ಏನಿದು ರಂಗಮಣಿ ಉತ್ಸವ? ರಂಗಮಣಿ ಉತ್ಸವ ಅಂದರೆ ಶ್ರೀದೇವಿ ಭೂದೇವಿಯರು ಮಹಾವಿಷ್ಣುವನ್ನ ಅಂದರೆ ಚೆಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿನ ಮೇಲಿಂದ ಮೇಲೆ ಅಪ್ಪಣೆ ಕೇಳ್ತಾರೆ. ನಾವು ಸಹಿತ ತವರಿಗೆ ಹೋಗಿ ಬರಬೇಕು, ತವ್ರ ಮನೆಗೆ ಹೋಗಬೇಕು, ತವ್ರ ಮನೆಯಲ್ಲಿ ಹೋಗಿ ಅವ್ರು ಕೊಡ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ತರಬೇಕು ಅಂತ ಹೇಳಿ ತಾಯಂದ್ರು ಮಹಾವಿಷ್ಣುವನ್ನ ಕೇಳ್ತಿರ್ತಾರೆ. ಸಾಕಷ್ಟು ದಿನಗಳ ಕೇಳಿದ ನಂತರ ಒಂದು ದಿನ ಸ್ವಾಮಿ ಅಪ್ಪಣೆ ಕೊಡ್ತಾನೆ. ಬೇಗ ಹೋಗಿ ಬೇಗ ಬರಬೇಕು ಅಂತಲೂ ಹೇಳ್ತಾನೆ. ಆದಾಗ್ಯೂ ಸಹಿತ ತವ್ರ ಮನೆಗೆ ಬಂದಾದ ನಂತರ ಹೆಣ್ಣು ಮಕ್ಕಳು ಬಹಳ ಬೇಗ ಬರೋದು ಎಲ್ಲಿಂದ? ಹೊರಡುವಾಗಲೇ ಪೂರ್ವಭಾವಿ ಸಿದ್ಧತೆ ಅಂದ್ರೆ ಏನು? ಗಂಡನ ಮನೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ತನ್ನ ಸೌಂದರ್ಯವನ್ನ ಅಥವಾ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಯನ್ನ ಅಥವಾ ತಾನುಡುವಂತಹ ಪಟುವಾಳಿ ವಸ್ತ್ರಗಳನ್ನ ಎಲ್ಲವೂ ಸಿದ್ಧರಾಗಿ ಮಾಡ್ಕೊಳ್ತಾರೆ. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ಕಲ್ಯಾಣಿಯ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ತೀರ್ಥಕೊಳದಲ್ಲಿ ಅನುಷ್ಠಾನಗಳನ್ನು ಮುಗಿಸಿ ಇಲ್ಲಿಂದ ಮಾರ್ಗ ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರಿಶಿಣವನ್ನ ತಾಂಬೂಲವನ್ನ ಸಾಕಷ್ಟು ಸುಮಂಗಲೆಯರಿಗೆ ಕೊಟ್ಟು ನಂತರ ದೇವಾಲಯ ಸೇರ್ತಾರೆ. ಅದಾದ ನಂತರ ಹೊರಡುವಂತಹದ್ದು ಸರಿಸುಮಾರು ಸಂಧ್ಯಾಕಾಲ ತವರಿಗೆ ಬಂದು ಹೆಣ್ಣು ಮಕ್ಕಳು ಸೇರ್ತಾರೆ. ಅಂದ್ರೆ ಶ್ರೀದೇವಿ ಭೂದೇವಿಯರು ತವರಿಗೆ ಬರ್ತಾರೆ. ತವರಿಗೆ ಬರ್ತಕ್ಕಂತಹ ಆ ವೈಭೋಗವನ್ನು ನೋಡ್ಲಿಕ್ಕಾಗಿ ಸಾಕಷ್ಟು ಜನ ಸುತ್ತಮುತ್ತ ಪ್ರಾಂತ್ಯದಿಂದ ಎಲ್ಲರೂ ಬಂದು ಈ ಆಸ್ಥಾನಕ್ಕೆ ಸೇರ್ತಾರೆ. ಆದರೆ ತವರಾದರೂ ಯಾವುದು? ತಾಯಿಯ ತವರು ಅಂತಿರ್ತಕ್ಕಂಥದ್ದು ಇಲ್ಲಿನ ಸ್ಥಳೀಕದಲ್ಲಿರ್ತಕ್ಕಂಥ ಅರ್ಚಕರ ಕುಟುಂಬ. ಯಾಕೆಂದ್ರೆ ಹಿಂದೆ ರಾಮಾನುಜಾಚಾರ ಕಾಲದಲ್ಲಿ
ಈ ಒಂದು ಇರ್ತಕ್ಕಂತಹ ಚೆಲುವನಾರಾಯಣ ಸ್ವಾಮಿ ಸಾನ್ನಿಧ್ಯ ಸಂಪೂರ್ಣವಾಗಿ ಹುತ್ತದಲ್ಲಿದ್ದಂಥದ್ದು. ಅಂದು ರಾಮಾನುಜಾಚಾರ್ಯರಿಗೆ ಗೋಚರವಾಗಿ ನಾನು ಹುತ್ತದಲ್ಲಿ ವಾಸವಾಗಿದ್ದೇನೆ, ನನ್ನ ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡಿಕೊಡು ಅಂತ ಹೇಳಿದಾಗ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಹುತ್ತದಲ್ಲಿರ್ತಕ್ಕಂತಹ ಚೆಲುವನಾರಾಯಣನ ಭಕ್ತರ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದಿರ ಸ್ವಾಮಿಯ ಅನುಷ್ಠಾನ ಹೇಗೆ ನಡಿಬೇಕು, ಹೇಗಾಗಬೇಕು ಸವಿಸ್ತಾರವನ್ನ ಬಹಳ ಅಚ್ಚುಕಟ್ಟಾಗಿ ಶಾಸನದಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಒಂದೊಂದು ವಿಶೇಷಗಳು ಹೇಳ್ತಾ ಹೊರಟ್ರೆ ಮೇಲ್ಕೋಟೆ ಚೆಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಇದೆಯಲ್ಲ, ಅದರಲ್ಲೂ ರಂಗಮಣಿ ಉತ್ಸವ ಇದೆಯಲ್ಲ, ತವರಿಗೆ ಬರ್ತಕ್ಕಂಥ ತಾಯಿಯ ಆಸ್ಥಾನ ಇದೆಯಲ್ಲ, ಅದನ್ನು ಕೇಳಬೇಕು, ಅದನ್ನು ಆನಂದಿಸಬೇಕು.
ನೋಡಿರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ, ಹಾಗೆಯೇ ದಿವ್ಯ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.